ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿ ಬೇಗನೆ ಬರಲಿರೋ ಮೊದಲಿಂಗನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಹೊಂದಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಓದುವಾರ ನಾವು ಧ್ಯಾನ ಮಾಡಿದಂಥ ಒಂದು ವಾಕ್ಯ ಯಾವುದಾಗಿತ್ತು? ಯಾರಾದರೂ ನೆನಪು ಮಾಡಿದ್ರು? ಯಾವ ವಿಷಯದ ಕುರಿತ ಪರಿಶುದ್ಧಾತ್ಮ ದೇವರು ಓದುವಾರ ನಮ್ಮ ಸಂಗಡ ಮಾತಾಡಿದರು? ನೆನಪು ಮಾಡಿದ್ರು ಅಮ್ಮ? ಸುಳ್ಳು ನಮ್ಮನ್ನು ಎಲ್ಲಿಗೆ ನಡೆಸುತ್ತೆ? ದೇವರ ಮಕ್ಕಳಲ್ಲಿರ್ತಕ್ಕಂಥ ಒಂದು ಲಕ್ಷಣ, ಅವರು ಸತ್ಯವಂತರಾಗಿ ಇರಬೇಕು. ಸುಳ್ಳಿನ ನಾಲಿಗೆ ಅವರಲ್ಲಿ ಎಷ್ಟು ಮಾತ್ರಕ್ಕೂ ಇರಬಾರ್ದು. ಸುಳ್ಳು ಮಾತಾಡಿರ್ತಕ್ಕಂಥ ದಂಪತಿಗಳಾಗಿರ್ತಕ್ಕಂಥ ಅನನೀಯ ಮತ್ತು ಸಫೈರಾ ಅವರು ತಮ್ಮ ಜೀವನವನ್ನೇ, ತಮ್ಮ ಪ್ರಾಣವನ್ನೇ ಅರ್ಪಿಸಬೇಕಾಯಿತು. ಅವರು ಮನುಷ್ಯರಿಗಲ್ಲ, ದೇವರಿಗೆ ಸುಳ್ಳಾಡಿದರು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ದೇವರ ಮಕ್ಕಳ ಇನ್ನೊಂದು ಲಕ್ಷಣವನ್ನು, ನಾವು ಪ್ರಮುಖವಾದಂಥ ಲಕ್ಷಣವನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನೀವು ಸತ್ಯವೇದ ಪುಸ್ತಕ ಯಾಜಕಕಾಂಡ 11ನೇ ಅಧ್ಯಾಯ 44ನೇ ವಚನ ಮೊದಲನೇ ಭಾಗ ಓದ್ರಿ. ಸತ್ಯವೇದ ಪುಸ್ತಕ ಯಾಜಕಕಾಂಡ 11ನೇ ಅಧ್ಯಾಯ 44ನೇ ವಚನ. ಯಾಕಂದರೆ ನಾನು ನಿಮ್ಮ ದೇವರಾದ ಯೆಹೋವನು, ನೀವು ದೇವ ಜನರಿಗೆ ತಕ್ಕಂತೆ ಇರಬೇಕು. ನಾನೂ ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿ ಇರಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ದೇವರ ಮಕ್ಕಳ ಮತ್ತೊಂದು ಲಕ್ಷಣ ಏನಂತಂದರೆ ಪರಿಶುದ್ಧರಾಗಿ ಅವರು ಇರಬೇಕು. ಪರಿಶುದ್ಧತೆ ಎನ್ನುವಂಥದ್ದು ಬಹಳ ಮುಖ್ಯ. ತಮ್ಮನ್ನು ತಾವು ತೊಳೆದುಕೊಂಡಂಥ ದೇವ ಜನಾಂಗ ಎಂಬುದಾಗಿ ದೇವರು ನಮಗೆ ಏನು ಮಾಡಿದ್ದಾರೆ? ಹೆಸರು ಕೊಟ್ಟಿದ್ದಾರೆ. ಪರಿಶುದ್ಧರಾಗುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ತನ್ನ ಸಂಪೂರ್ಣವಾದಂಥ, ಪರಿಪೂರ್ಣವಾದಂಥ, ನಮಗೆ ಬಿಡುಗಡೆ ಕೊಡುವಂಥ ವಿಮೋಚನಾ ರಕ್ತವನ್ನು ನಮಗೋಸ್ಕರವಾಗಿ ಆತನ ಏನು ಮಾಡಿದ್ದಾನೆ? ಸುರಿಸಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ನಾವು ಈ ಲೋಕದಲ್ಲಿ ಇರಬೇಕಾದ್ರೆ ಎಲ್ಲ ಸ್ವಚ್ಛವಾಗಿ ನಾವು ಇರಿಸ್ತೀವಿ. ನಮ್ಮ ಮನೆಯನ್ನು ನಾವು ಸ್ವಚ್ಛವಾಗಿರಿಸ್ತೀವಿ, ನಮ್ಮ ದೇಹವನ್ನು ಸ್ವಚ್ಛವಾಗಿರಿಸ್ತೀವಿ, ನಾವು ಊಟ ಮಾಡುವಂಥ ಪಾತ್ರೆಗಳನ್ನು ನಾವು ಸ್ವಚ್ಛವಾಗಿರಿಸ್ತೀವಿ, ಹೊಲಗಳಲ್ಲಿ ಒಳ್ಳೆ ಬೆಳೆ ಬರುವುದಕ್ಕಾಗಿ ಹೊಲವನ್ನು ನಾವು ಸ್ವಚ್ಛವಾಗಿರಿಸ್ತೀವಿ, ನಮ್ಮ ಬಟ್ಟೆಗಳನ್ನು ನಾವು ಸ್ವಚ್ಛವಾಗಿರಿಸ್ತೀವಿ, ನಾವಿರ್ತಕ್ಕಂಥ ಸ್ಥಳ, ವಾತಾವರಣ ಎಲ್ಲವನ್ನು ನಾವು ಪರಿಶುದ್ಧವಾಗಿ ಇರಿಸ್ತೀವಿ. ಆದರೆ ನಮ್ಮ ದೇಹ, ಆತ್ಮ ಎನ್ನುವಂಥದ್ದು ಒಳಗಡೆ ಇದೆ ಅಲ್ವಾ, ಅದನ್ನು ಮಾತ್ರ ನಾವು ಸ್ವಚ್ಛವಾಗಿರಿಸೋದಕ್ಕೆ ಪ್ರಯತ್ನ ಮಾಡೋದಿಲ್ಲ. ನಮ್ಮ ದೇಹವನ್ನು, ನಮ್ಮ ಆತ್ಮವನ್ನು ಕೆಡಿಸಿಕೊಳ್ಳುವವರಾಗಿರ್ತೀವಿ. ಯಾಕಂದರೆ ಸೈತಾನನು ಏನು ಮಾಡ್ತಾನೆ? ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮನುಷ್ಯರ ಮೂಲಕವಾಗಿ ಮಾಡಿಸುವವನಾಗಿರ್ತಾನೆ. ಪ್ರಿಯರೇ, ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ, ದೇವರು ಏನಂತ ಹೇಳ್ತಾ ಇದ್ದಾನೆ? ನಾನು ನಿಮ್ಮನ್ನು ಪರಿಶುದ್ಧ ಜನರಾಗುವುದಕ್ಕಾಗಿ ಕರೆದಿದ್ದೇನೆ. ಯಾವುದಕ್ಕೆ ಕರೆದಿದ್ದೇನೆ? ದೇವರು ನಮ್ಮನ್ನು ಪರಿಶುದ್ಧ ಜನರಾಗುವುದಕ್ಕಾಗಿ. ನಾವು ಯಾವ ಯಾವ ಕುಟುಂಬದಿಂದಲೂ, ಯಾವ ಏನಂತ ಹೇಳ್ತೀವಿ, ಪ್ರಾಂತದಿಂದಲೂ ಬಂದಂಥವರಾಗಿದ್ದಾಗಲೂ ಕೂಡ ದೇವರು ಕ್ರಿಸ್ತನಲ್ಲಿ ನಮ್ಮನ್ನು ಏನು ಮಾಡಿದ್ದಾನೆ? ಒಂದೇ ಮಾಡಿದ್ದಾನೆ. ಪ್ರಿಯರು, ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಪರಿಶುದ್ಧತೆ ಬಹಳ ಮುಖ್ಯ. ಪರಿಶುದ್ಧರಾಗಿ ನಡೆದುಕೊಳ್ಳುವಂಥದ್ದು ಬಹಳ ಮುಖ್ಯ. ಪರಿಶುದ್ಧವಾಗಿ ದೇವರ ಬರುವಿಕೆಗಾಗಿ ಸಿದ್ಧರಾಗುವಂಥದ್ದು ಬಹಳ ಮುಖ್ಯ. ಪರಿಶುದ್ಧತೆಯಲ್ಲಿ ಸ್ಥಿರವಾಗಿ ನಿಲ್ಲುವಂಥದ್ದು ಬಹಳ ಮುಖ್ಯ. ಆ ಪರಿಶುದ್ಧತೆ ನಮ್ಮನ್ನು ಮುಂದೆ ಎಲ್ಲಿಗೆ ನಡೆಸುತ್ತೆ? ನಾವು ವಾಕ್ಯದ ಆಧಾರದಿಂದ ಮುಂದೆ ನಾವು ಹೋಗೋಣ. ಪರಿಶುದ್ಧತೆಯನ್ನು ಯಾವ ಭಕ್ತರು ಸತ್ಯವೇದದಲ್ಲಿ ಕಾಪಾಡಿಕೊಂಡ್ರು ಅವರಿಗೆ ದೇವರು ಕೊಟ್ಟಂಥ ಬಹುಮಾನಗಳು ಯಾವುದಾಗಿದ್ದು ಒಂದ್ಸಾರಿ ನಾವು ನೋಡೋಣ. ಮೊಟ್ಟ ಮೊದಲನೇದಾಗಿ ನೀವು ಆದಿಕಾಂಡ ಪುಸ್ತಕ ತೆಗೆದಿದ್ದೇ ಆದರೆ ಅಲ್ಲಿ ಸತ್ಯವೇದದಲ್ಲಿ ಒನ್ ಆಫ್ ದ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಇನ್ ದ ಬೈಬಲ್ ಯಾರಂತಂದರೆ ಯೋಸೇಫನ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಹಲ್ಲೆಲೂಯಾ. ಯೋಸೇಫನು ತನ್ನ ಜೀವಿತವನ್ನು ಕಲ್ಮಶ ಮಾಡಿಕೊಳ್ಳದೆ, ತನ್ನ ಜೀವಿತವನ್ನು ಹಾಳು ಮಾಡಿಕೊಳ್ಳದೆ, ಕಣ್ಣಿಗೆ ಕಾಣುವಂಥ ಒಂದು ವಿಷಯದಲ್ಲಿ ತನ್ನ ದೇಹವನ್ನು ಕೆಡಿಸಿಕೊಳ್ಳದೆ, ಪಾಪದ ಕಡೆಗೆ ಒಬ್ಬ ತಾಯಿ ಆಕ್ತನನ್ನು ಎಳೆದಾಗ ಆ ಪಾಪದ ಸಮೀಪದಲ್ಲಿ ನಿಲ್ಲದೆ ಸಂಪೂರ್ಣವಾಗಿ ದೈಹಿಕ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ತಾ ಇದ್ದಾನೆ. ಪ್ರಿಯರೇ, ಮೊಟ್ಟ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ಯೌವನಸ್ಥನಾಗಿರ್ತಕ್ಕಂಥ, ಸುಂದರನಾಗಿರ್ತಕ್ಕಂಥ ಯೋಸೇಫ. ಪ್ರಿಯರೇ, ಆ ಒಂದು ಮನೆಯ ಮೇಲೆ ಎಲ್ಲ ಅಧಿಕಾರವನ್ನು ಆತನು ಹೊಂದಿದಾಗ, 44ನ ಮನೆಯ ಮೇಲೆಲ್ಲ ಅಧಿಕಾರವನ್ನು ಹೊಂದಿದಾಗ, ಅಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ 39ನೇ ಅಧ್ಯಾಯದಲ್ಲಿ 5ನೇ ವಚನ, ಅವನು ಯೋಸೇಫನನ್ನು ತನ್ನ ಮನೆಯ ಮೇಲೆಯೂ ಆಸ್ತಿಯ ಮೇಲೆಯೂ ಅಧ್ಯಕ್ಷನಾಗಿ ಇಟ್ಟಂದಿನಿಂದ ಯೆಹೋವನು ಯೋಸೇಫನ ನಿಮಿತ್ತವಾಗಿ ಆ ಐಗುಪ್ತನ ಮನೆಯನ್ನು ಅಭಿವೃದ್ಧಿಗೆ ತಂದನು. ಮನೆಯಲ್ಲಾಗಲಿ ಹೊಲದಲ್ಲಾಗಲಿ ಅವನಿಗಿದ್ದ ಎಲ್ಲದರ ಮೇಲೆ ಯೆಹೋವನ ಆಶೀರ್ವಾದ ಉಂಟಾಯಿತು. ಅವನು ತನ್ನ ಆಸ್ತಿಯನ್ನೆಲ್ಲ ಯೋಸೇಫನ ವಶಕ್ಕೆ ಒಪ್ಪಿಸಿದನು. ಇವನು ತನ್ನ ಬಳಿಯಲ್ಲೇ ಇದ್ದದರಿಂದ
ತಾನು ತಿನ್ನುವ ಆಹಾರ ಒಂದನ್ನೇ ಹೊರತು ಬೇರೆ ಯಾವುದನ್ನು ಚಿಂತಿಸಲಿಲ್ಲ. ಇದಲ್ಲದೆ ಯೋಸೇಫನ ರೂಪದಲ್ಲಿಯೂ ಮುಖಭಾವದಲ್ಲಿಯೂ ಸುಂದರನಾಗಿದ್ದನು. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಯೋಸೇಫನು ಯಾವಾಗ ಒಂದು ಐಗುಪ್ತ ದೇಶಕ್ಕೆ ಮಾರಲ್ಪಟ್ಟಂಥ ಸ್ಥಿತಿಗೆ ದಾಸತ್ವಕ್ಕೆ ಹೋದಂಥ ಸಮಯದಲ್ಲಿ ಆ ಒಂದು ಅಣ್ಣಂದರಿಂದ ಮೋಸ ಆಯಿತು. ಆ ಒಂದು ದೇಶಕ್ಕೆ ಹೋದ. ಅಲ್ಲಿ ಒಬ್ಬರು ಆತನನ್ನು ಕೊಂಡುಕೊಂಡ್ರು. 44 ಎನ್ನುವಂಥ ವ್ಯಕ್ತಿ ಪ್ರಿಯರೇ, ದಳವ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆತನು ಕೊಂಡುಕೊಂಡಂಥ ಸಮಯದಲ್ಲಿ ಆತನ ಮನೆಯಲ್ಲಿ ಯಾವಾಗ ಯೋಸೇಫನು ಕಾಲಿಟ್ನೋ, ದೇವರ ಆ ಮನೆಯನ್ನು ಆಶೀರ್ವಾದ ಮಾಡಿದ, ದೇವರ ಆ ಮನೆಯನ್ನು ಅಭಿವೃದ್ಧಿಪಡಿಸಿದ. ಆ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಸ್ವತ್ತನ್ನು ದೇವರ ಆಶೀರ್ವಾದ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಅವನು ದಾಸತ್ವಕ್ಕೆ ಮಾರಲ್ಪಟ್ಟ, ಅವನು ಎರಡನೇದಾಗಿ ಸೇವಕನಾದ, ಮೂರನೇದಾಗಿ ಅವನು ಸ್ವಂತ ಸೇವಕನಾದ. ಮುಂದೆ ಅವನ ಭವಿಷ್ಯತ್ತನ್ನು ನಾವು ನೋಡುವಾಗ ಇಡೀ ಒಂದು ಐಗುಪ್ತ ದೇಶದಲ್ಲಿ ಸರ್ವಾಧಿಕಾರಿಯನ್ನಾಗಿ ದೇವರ ಆ ವ್ಯಕ್ತಿಯನ್ನು ನೇಮಕ ಮಾಡಿ ಇಡೀ ಭೂಲೋಕದಲ್ಲೆಲ್ಲ ಆಹಾರವನ್ನು ಸರಬರಾಜು ಮಾಡುವಂಥ ದೊಡ್ಡ ವ್ಯಕ್ತಿಯನ್ನಾಗಿ ದೇವರು ಏನು ಮಾಡ್ತಾ ಇದ್ದಾರೆ, ಆ ವ್ಯಕ್ತಿಯನ್ನು ಆಶೀರ್ವದಿಸ್ತಾ ಇದ್ದಾರೆ. ಕಾರಣ ಒಂದೇ, ಆತನಲ್ಲಿರ್ತಕ್ಕಂಥ ಪರಿಶುದ್ಧವಾಗಿರ್ತಕ್ಕಂಥ ಜೀವಿತ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋಸೇಫನು ಸುಂದರನು, ಮುಖಭಾವದಲ್ಲಿ ಸುಂದರನಾಗಿದ್ದ ಯೌವನಸ್ಥನಾಗಿರ್ತಕ್ಕಂಥ ಯೋಸೇಫನನ್ನ ಆ ಒಂದು ಮನೆಯ ಮೇಲೆ ದಣಿ ಏನು ಮಾಡ್ತಾ ಇದ್ದಾನ್ರಿ, ಎಲ್ಲದರ ಅಧ್ಯಕ್ಷತೆಯನ್ನು ಕೊಡ್ತಾ ಇದ್ದಾನೆ. ಹೊಲದ ವಿಷಯದಲ್ಲಾಗಿರ್ಬೋದು, ಮನೆಯ ವಿಷಯದಲ್ಲಾಗಿರ್ಬೋದು, ಮನೆಯ ಕೆಲಸ ಕಾರ್ಯಗಳ ವಿಷಯದಲ್ಲಾಗಿರ್ಬೋದು, ಇದೆಲ್ಲದರ ವಿಷಯದಲ್ಲಿ ಅಧ್ಯಕ್ಷತೆಯನ್ನು ಕೊಟ್ಟಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ 7ನೇ ವಚನದಲ್ಲಿ ಯೋಸೇಫನಿಗೆ ಒಂದು ಟೆಂಪ್ಟೇಷನ್ ಬರ್ತಾ ಇದೆ, ಒಂದು ಶೋಧನೆ ಬರ್ತಾ ಇದೆ, ಒಂದು ಪರೀಕ್ಷೆ ಬರ್ತಾ ಇದೆ. ಆ ಪರೀಕ್ಷೆ ಎಂತಹ ಪರೀಕ್ಷೆ ನೋಡ್ರಿ. ಹೀಗಿರುವಲ್ಲಿ ಅವನ ದಣಿ ಹೆಂಡತಿಯು ಅವನ ಮೇಲೆ ಕಣ್ಣು ಹಾಕಿ ತನ್ನೊಡನೆ ಸಂಗಮಕ್ಕೆ ಕರೆದಳು. ಆದರೆ ಅವನು ಒಪ್ಪದೆ, ನನ್ನ ದಣಿಯು ನನ್ನ ಆಸ್ತಿಯನ್ನೆಲ್ಲ ನನ್ನ ವಶಕ್ಕೆ ಒಪ್ಪಿಸಿ ನಾನು ಇರುವುದರಿಂದ ಮನೆಯೊಳಗೆ ನಡೆಯುವ ಯಾವ ಕೆಲಸವನ್ನು ಚಿಂತಿಸದೆ ಇದ್ದಾನೆ. ಈ ಮನೆಯಲ್ಲಿ ಅವನೂ ನನಗಿಂತ ದೊಡ್ಡವನಲ್ಲ. ನೀನು ಅವನ ಧರ್ಮಪತ್ನಿ ಆದದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರ, ಸತ್ಯವೇದ ಹೇಳ್ತಾ ಇದೆ, ಯೋಸೇಫನು ಒಂದು ಪರೀಕ್ಷೆ ಬಂದಾಗ, ಒಂದು ಶೋಧನೆ ಬಂದಾಗ, ಒಂದು ಭಯಂಕರವಾಗಿರ್ತಕ್ಕಂಥ ಸ್ಥಿತಿ ಬಂದಾಗ ತನ್ನನ್ನು ತಾನು ಪರಿಶುದ್ಧನಾಗಿ ಕಾಪಾಡಿಕೊಳ್ತಾ ಇದ್ದಾನೆ. ಇವತ್ತಿನ ದಿವಸ ಭಯಂಕರವಾದಂಥ ಕಾರ್ಯಗಳನ್ನು ನಾವು ನೋಡ್ತಾ ಇರ್ತೀವಿ ಪ್ರಿಯರೇ. ಅನೇಕರ ಕುಟುಂಬಗಳಲ್ಲಿ ಜಾರತ್ವ ಎನ್ನುವಂಥದ್ದು, ವ್ಯಭಿಚಾರ ಎನ್ನುವಂಥದ್ದನ್ನು, ಅವರು ಅಕ್ರಮ ಸಂಬಂಧಗಳು ಎನ್ನುವಂಥದ್ದನ್ನು ನಾವು ನೋಡುವಾಗ ದೇವರು ಭಯಂಕರವಾದ ರೀತಿಯಲ್ಲಿ ಅವ್ರನ್ನ ಏನು ಮಾಡ್ತಾರಂತೆ, ಖಂಡಿಸ್ತಾನೆ ಪ್ರೇರ. ಅವರು ಅಗ್ನಿ ನರಕಕ್ಕೆ ತುತ್ತಾಗ್ತಾರೆ. ಕಾರಣ ಒಂದೇ, ಅವರು ತಮ್ಮ ದೇಹವನ್ನು ಮಲಿನ ಮಾಡಿಕೊಂಡ್ರು, ತಮ್ಮ ಶರೀರವನ್ನು ಮಲಿನ ಮಾಡಿಕೊಂಡ ಕಾರಣಕ್ಕಾಗಿ ಅವರು ಭಯಂಕರವಾದಂಥ ಯಾತನೆಗೆ ಗುರಿ ಆಗ್ತಾರೆ ಪ್ರೇರ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಯೋಸೇಫನು ತನ್ನ ಶರೀರವನ್ನು ಮಲಿನ ಮಾಡಿಕೊಳ್ಳುತ್ತಾ ಇಲ್ಲ. ಯೌವನಸ್ಥನು ಸುಂದರನಾಗಿರ್ತಕ್ಕಂಥ ಯೋಸೇಫನು, ದೇವರ ಮಾರ್ಗದಲ್ಲಿರ್ತಕ್ಕಂಥ ಯೋಸೇಫನು ಹೇಳ್ತಾ ಇದ್ದಾನೆ, ಅಮ್ಮ ನೀನು ನನಗಿಂತ ದೊಡ್ಡಾಕಿ, ನಿನ್ನನ್ನು ನನ್ನ ಯಜಮಾನ ಒಪ್ಪಿಸಲಿಲ್ಲ, ಈ ಮನೆಯ ಮೇಲೆ ಎಲ್ಲ ನನಗೆ ಅಧಿಕಾರ ಇದೆ ಎಂಬುದಾಗಿ ಹೇಳಿ ಆ ಸ್ಥಳವನ್ನು ಬಿಟ್ಟು ಏನು ಮಾಡ್ತಾ ಇದ್ದಾನೆ, ಹೊರಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ಇವತ್ತಿನ ದಿವಸ ಅನೇಕರು ಏನು ಮಾಡ್ತಾ ಇದ್ದಾರೆ, ತಮ್ಮ ಶರೀರವನ್ನು ಕೆಡಿಸಿಕೊಳ್ಳುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಪ್ರಿಯರೇ. ಆದರೆ ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಯೋಸೇಫನು ಪರಿಶುದ್ಧತೆಯನ್ನು ಕಾಪಾಡಿಕೊಂಡ. ಏನನ್ನು ಕಾಪಾಡಿಕೊಂಡ ರೀ? ಪರಿಶುದ್ಧತೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಮೊದಲನೇದಾಗಿ ಶಾರೀರಿಕ ಪರಿಶುದ್ಧತೆ ಅನ್ನುವಂಥದ್ದು ಬಹಳ ಮುಖ್ಯ. ನಮ್ಮ ದೇಹವನ್ನು, ನಮ್ಮ ಮನಸ್ಸನ್ನು ನಾವೇನು ಮಾಡಬಾರ್ದು, ಕೆಡಿಸಿಕೊಳ್ಬಾರ್ದು. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಯೋಸೇಫನು ಈ ಒಂದು ಪರೀಕ್ಷೆಯಲ್ಲಿ ತಾನು ತಪ್ಪು ಮಾಡದೆ ಸಂಪೂರ್ಣವಾಗಿ ತನಗೆ ಒಪ್ಪಿಸಿಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ದೇವರು ನನ್ನನ್ನು ನೋಡ್ತಾನೆ ಎಂಬುದಾಗಿ ಸಂಪೂರ್ಣವಾಗಿ ಆತನು ಭಯಪಟ್ಟು ಆ ಸ್ಥಳವನ್ನು ಬಿಟ್ಟು ಓಡಿ ಹೋದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆಕೆ ಕರಿತಾ ಇದ್ದಾಳೆ. ಆಕೆಯಲ್ಲಿರ್ತಕ್ಕಂಥ ಒಂದು ಕೆಟ್ಟದಾಗಿರ್ತಕ್ಕಂಥ ದುರ್ಗುಣ ಯಜಮಾನನು ಇದ್ದು ಕೂಡ ತಪ್ಪಾದ ಕಾರ್ಯಕ್ಕೆ ನಡೆಯುವಂಥ ಆ ತಾಯಿ ಪ್ರೇರಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಹೇಳ್ತಾ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಸಂಪೂರ್ಣವಾಗಿ ಯೋಸೇಫ ತನ್ನ ಜೀವಿತವನ್ನು ಪರಿಶುದ್ಧವಾಗಿ ಇರಿಸಿಕೊಂಡ. ಇವತ್ತಿನ ದಿವಸ ಅನೇಕ ಕುಟುಂಬಗಳು ಒಡೆದು ಹೋಗುವುದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ, ಅನೇಕರು ಏನಂತ ಹೇಳ್ತೀವಿ, ಕುಡುಕರಾಗುವುದಕ್ಕೆ ಕಾರಣ ಯಾವುದಾಗಿದೆ ರೀ? ಈ ಒಂದು ಕೆಟ್ಟದಾಗಿರ್ತಕ್ಕಂಥ ಕಾರ್ಯಪ್ರಿಯರೇ, ಜಾರತ್ವ, ಅದೇ ರೀತಿಯಾಗಿ ವ್ಯಭಿಚಾರ ಎನ್ನುವಂಥದ್ದು. ಹಲ್ಲೆಲೂಯಾ. ಆದರೆ ಯೋಸೇಫನ ಅದನ್ನು ಜಯಿಸಿದ ಕಾರಣಕ್ಕಾಗಿ ಅವನು ಆ ಒಂದು ದೇಶದ ಮೇಲೆ ಸರ್ವಾಧಿಕಾರಿಯನ್ನಾಗಿ ದೇವರು ಆತನನ್ನು ರೂಪಿಸ್ತಾರೆ ಪ್ರಿಯರೇ. ಕಾರಣ ಒಂದೇ, ಆತನು ತನ್ನ ಜೀವಿತದಲ್ಲಿ ಪರಿಶುದ್ಧತೆಯನ್ನು ಕಾಪಾಡಿಕೊಂಡ, ತನ್ನ ದೇಹವನ್ನು ಮಲಿನ ಮಾಡಿಕೊಳ್ಳಲಿಲ್ಲ. ಸಂಪೂರ್ಣವಾಗಿ ದೇವರಿಗೆ ಒಳಗಾದ ದೇವರ ಜನಾಂಗವಾಗುವುದಕ್ಕಾಗಿ ಕರೆಯಲ್ಪಟ್ಟಂಥ ಯೋಸೇಫ ತನ್ನ ಪರಿಶುದ್ಧತೆಯನ್ನು ಹಾಳು ಮಾಡಿಕೊಳ್ಳಿಲ್ಲ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಒಂದು ಪರಿಶುದ್ಧತೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯದಲ್ಲಿ ಮೊದಲನೇದಾಗಿ
ದೇವರು ಪರಿಶುದ್ಧನಾಗಿದ್ದಾನೆ. ಎರಡನೇದಾಗಿ ದೇವರ ಮಾತು ಎನ್ನುವಂಥದ್ದು ಏನಾಗಿದೆ, ಪರಿಶುದ್ಧವಾಗಿದೆ. ಒಂದು ಸಾರಿ ಪೌಲನ್ನು ಪತ್ರಿಕೆ ಬರೀಬೇಕಾದ್ರೆ ತಿಮೋಥೆಯನಿಗೆ ಹೇಳ್ತಾನೆ ಏನಂತೇಳಿ, ನೀನು ಚಿಕ್ಕವನಾಗಿರುವಾಗಲೇ ಪರಿಶುದ್ಧ ಗ್ರಂಥಗಳ ಪರಿಚಯ ವಾಯಿತಲ್ ಎಂಬುದಾಗಿ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಸೈತಾನನು ಯೇಸು ಸ್ವಾಮಿಯನ್ನು ಶೋಧನೆ ಮಾಡುವಂಥ ಸಮಯದಲ್ಲಿ ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರೆದುಕೊಂಡು ಹೋದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ಅನೇಕ ರೀತಿಯ ಪರಿಶುದ್ಧತೆಗಳು ಸತ್ಯವೇದದಲ್ಲಿದ್ದಾವೆ. ಆದರೆ ಆ ಎಲ್ಲ ಪರಿಶುದ್ಧತೆಗಳ ಒಂದು ಕಡೆ ಆದರೆ ನಿನ್ನನ್ನು ಪರಿಶುದ್ಧನಾಗಿ ತನ್ನ ಎದುರಿಗೆ ನಿಲ್ಲಿಸಿಕೊಳ್ಳಬೇಕೆನ್ನುವಂಥದ್ದೇ ದೇವರ ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಕಾರ್ಯವಾಗಿದೆ ಪ್ರಿಯರೇ. ಸಭೆ ಹೆಂಗೆ ನಿಲ್ಲಬೇಕಂತೆ, ಪರಿಶುದ್ಧರಾಗುವುದಕ್ಕಾಗಿ. ಒಂದು ಸಾರಿ ನೀವು ಓದ್ತೀರಾ ವಚನ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಓದ್ರಿ. ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ. ಅದೇ ರೀತಿ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನ ಓದೋಣ. ಆತನು ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಂಧಾನಪಡಿಸಿಕೊಂಡಿದ್ದಾನೆ ಮತ್ತು ನಿಮ್ಮನ್ನು ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕೆಂದಿದ್ದಾನೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ನಿಲ್ಲಿಸಬೇಕೆಂದಿದ್ದಾನೆ. ಮೊದಲನೇ ಥೆಸಲೋನಿಕ 3:13 ನಾವು ನೋಡ್ತಾ ಇದ್ದೇವೆ, ನಮ್ಮ ಕರ್ತನಾದ ಯೇಸು ನಿಮ್ಮ ಹೃದಯಗಳನ್ನು ದೃಢಪಡಿಸಿ ತನ್ನ ಎಲ್ಲ ಪರಿಶುದ್ಧ ಪರಿವಾರ ಸಮೇತ ಪ್ರತ್ಯಕ್ಷನಾದಾಗ ತಂದೆಯಾದ ದೇವರ ಸಮಕ್ಷದಲ್ಲಿ ನೀವು ಪರಿಶುದ್ಧರು ನಿರ್ದೋಷಿಗಳು ಆಗಿರುವಂತೆ ಮಾಡಲಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮತ್ತೆ 2ನೇ ತಿಮೋಥೆ 1:9 ನಾವು ನೋಡ್ತಾ ಇದ್ದೇವೆ, ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು ಎಂಬುದಾಗಿ. ಹಲ್ಲೆಲೂಯಾ. ದೇವರು ನಮ್ಮನ್ನು ಕರೆತಿದ್ದಾನೆ ಯಾವ್ದ್ರ ಸಲುವಾಗಿ? ಪರಿಶುದ್ಧರಾಗಿ ಇರಬೇಕಂತೇಳಿ. ಯೋಸೇಫ ಪರಿಶುದ್ಧತೆಯನ್ನು ಕಾಪಾಡಿಕೊಂಡ ಕಾರಣಕ್ಕಾಗಿ ಯೋಸೇಫನ ಸಂಗಡ ಯಾರಿದ್ರಂತ ಹೇಳ್ತಾ ಇದೆ ವಾಕ್ಯ? ದೇವರಿದ್ರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಪ್ರೇಯರ್ ಇಲ್ಲಿ ಎರಡನೇದಾಗಿ ಈ ಸಮಯದಲ್ಲಿ ನಾವು ನೋಡೋಣ. ಎರಡನೇದಾಗಿ, ಮೊದಲನೇದಾಗಿ ಜಾರತ್ವದಿಂದ ವ್ಯಭಿಚಾರದಿಂದ ತನ್ನ ಶರೀರವನ್ನು ಕಾಪಾಡಿಕೊಂಡ ಯೋಸೇಫ. ಎರಡನೇದಾಗಿ ಆಹಾರದ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದು ಸಾರಿ ನೀವು ದಾನಿಯೇಲನ ಪುಸ್ತಕವನ್ನು ತೆಗೆದಿದ್ದೆ ಆದರೆ ಅಲ್ಲಿ ಸತ್ಯವೇದ ಹೇಳ್ತಾ ಇದೆ. ಒಂದು ಸಾರಿ ತೆಗಿತೀರಾ ದಾನಿಯೇಲನ ಪ್ರವಾದನೆ ಗ್ರಂಥ? ಮೊದಲನೇ ಅಧ್ಯಾಯ ದಾನಿಯೇಲನ ಪ್ರವಾದನೆ ಗ್ರಂಥ ಮೊದಲನೇ ಅಧ್ಯಾಯ 8ನೇ ವಚನ ಓದಿಕೊಳ್ಳೋಣ ಈ ಸಮಯದಲ್ಲಿ. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ ನಾನು ಅಶುದ್ಧನಾಗಲಾರೆ ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ ದೇವರು ಕಂಚುಕಿಯರ ಅಧ್ಯಕ್ಷನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನು ದಯೆಯನ್ನು ಹುಟ್ಟಿಸಿದನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕೆಲವೊಂದು ವಿಷಯಗಳು ಸಂಗತಿಗಳು ದೇವರು ಹೇಳಿದ್ದಾರೆ. ಇಂತಿಂಥ ಆಹಾರವನ್ನು ತಿನ್ನಬೇಕು, ಇಂತಿಂಥ ಆಹಾರ ಪರಿಶುದ್ಧವಾಗಿರುವಂಥದ್ದು, ಇಂತಿಂಥ ಆಹಾರ ಅಪವಿತ್ರವಾಗಿರುವಂಥದ್ದು, ಅಶುದ್ಧವಾಗಿರುವಂಥದ್ದು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ದಾನಿಯೇಲ್, ಶಾದ್ರಕ್, ಮೇಷಕ್, ಅಬೇದ್ನೆಗೋ ಎನ್ನುವಂಥ 4 ಜನ ಯೌವನಸ್ಥರು ಅವರು ಕೂಡ ಸೆರೆಯಾಳುಗಳಾಗಿ ಒತ್ತೆಯಾಳುಗಳಾಗಿ ದಾಸತ್ವಕ್ಕೆ ಮಾರಲ್ಪಟ್ಟಂಥ ಸ್ಥಿತಿಯಲ್ಲಿದ್ದಾರೆ ಪ್ರೇರೆ. ನೆಬೂಕದ್ನೆಚ್ಚರ್ ಎನ್ನುವಂಥ ರಾಜನು ಅವರನ್ನು ಏನು ಮಾಡಿದ್ದಾನೆ? ಬಾಬೆಲ್ ಸಾಮ್ರಾಜ್ಯವನ್ನು ನಡೆಸಿಕೊಂಡು ಹೋಗುವಂಥ ನೆಬೂಕದ್ನೆಚ್ಚರ್ ರಾಜನ ಅವ್ರನ್ನ ಏನು ಮಾಡಿದ್ದಾನೆ? ಯೆರೂಸಲೇಮಿಗೆ ಮುತ್ತಿಗೆ ಹಾಕಿ ಅಲ್ಲಿರ್ತಕ್ಕಂಥ ಅನೇಕ ಯೌವನಸ್ಥರಲ್ಲಿ ಈ ಯೌವನಸ್ಥರನ್ನು ಕೂಡ ಏನು ಮಾಡಿದ್ದಾನೆ? ಕರೆದುಕೊಂಡು ಹೋಗಿದ್ದಾನೆ. ಪ್ರೇರಿಲ್ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ವ್ಯಭಿಚಾರ ಜಾರತ್ವದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳದೆ ತನ್ನ ದೇಹವನ್ನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಟ್ಟಂಥ ಯೋಸೇಫನನ್ನು ದೇವರು ಉನ್ನತವಾದ ಸ್ಥಾನದಲ್ಲಿ ನಿಲ್ಲಿಸಿದರು. ಎರಡನೇದಾಗಿ ದಾನಿಯೇಲ್ ಮತ್ತು ಆತನ ಸ್ನೇಹಿತರು ಅವರು ಆಹಾರದ ಮೂಲಕವಾಗಿ ತಮ್ಮನ್ನು ತಾವು ಕೆಡಿಸಿಕೊಳ್ಳಬಾರದು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಆ ದೇಶದಲ್ಲಿ, ಬಾಬೆಲ್ ಒಂದು ದೇಶದಲ್ಲಿ ಅವರು ಹಂದಿ ಮಾಂಸವನ್ನು ತಿಂತಾ ಇದ್ರು. ಅವರು ಭಯಂಕರವಾದಂಥ ರೀತಿಯಲ್ಲಿ ಅದನ್ನು ಏನಂತ ಹೇಳ್ತೀವಿ, ವಿಗ್ರಹದ ಮುಂದೆ ಇಟ್ಟು ನೈವೇದ್ಯ ಮಾಡಿ ಆ ಒಂದು ಪದಾರ್ಥವನ್ನು ತಿನ್ನಲಿಕ್ಕೆ ಕೊಡ್ತಾ ಇದ್ರು. ಹಲ್ಲೆಲೂಯಾ. ದೇವರು ಅದನ್ನು ಏನು ಮಾಡಿದ್ದಾನೆ? ನಿಷಿದ್ಧ ಎಂಬುದಾಗಿ ಎಣಿಸಿದ್ದಾನೆ. ಹಲ್ಲೆಲೂಯಾ. ನಿನ್ನ ಮನೆಯಲ್ಲಿ ನಿನ್ನ ಆಹಾರವನ್ನು ಮಾಡಿಕೊಂಡು ನೀನೇನು ಮಾಡು? ಊಟ ಮಾಡು. ಆದರೆ ಅದನ್ನು ವಿಗ್ರಹ ಮುಂದೆ ಇಡಬಾರ್ದು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇನ್ನೊಂದು ಕಡೆಗೆ ಹೇಳ್ತಾನೆ ಪೌಲನು, ವಿಗ್ರಹ ಏನು ಕೂಡ ಅಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಎರಡನೇದಾಗಿ ಆಹಾರದ ವಿಷಯದಲ್ಲಿಯೂ ಕೂಡ ನಾವೇನು ಮಾಡಬೇಕು? ಪರಿಶುದ್ಧತೆ
ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ, ಅನೇಕರು ಏನು ಮಾಡ್ತಾ ಇದ್ದಾರೆ, ತಮ್ಮ ಆಹಾರದ ಮೂಲಕವಾಗಿ ದೇವರಿಗೆ ನೋವು ಪಡಿಸ್ತಾ ಇದ್ದಾರೆ. ಆಹಾರವಲ್ಲದಕ್ಕಾಗಿ ಹಣವನ್ನು ವ್ಯರ್ಥ ಮಾಡಿ ಬೇಡವಾದಂಥ ಕಾರ್ಯಗಳನ್ನು, ಪಾನೀಯಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಬೇಡವಾದಂಥ ಪದಾರ್ಥಗಳನ್ನು ತಿಂದು ತಮ್ಮ ದೇಹವನ್ನು ಅವ್ರು ಏನು ಮಾಡ್ತಾ ಇದ್ದಾರೆ, ಕೆಡಿಸಿಕೊಳ್ತಾ ಇದ್ದಾರೆ. ಪ್ರಿಯರೇ, ದೇವರು ಯಾಕೆ ಅವುಗಳನ್ನು ತಿನ್ನಬೇಡ ಎಂಬುದಾಗಿ ಹೇಳಿದಾನಂದರೆ, ಅದರಿಂದ ನಿನಗೆ ಆಶೀರ್ವಾದ ಇಲ್ಲ, ಅದರಿಂದ ನಿನಗೆ ಅನಾರೋಗ್ಯ ಇದೆ, ಅಪಾಯ ಇದೆ, ಭಯಂಕರವಾದಂಥ ಸ್ಥಿತಿ ಇದೆ. ನಾನು ನಿಮ್ಮನ್ನು ಪರಿಶುದ್ಧರಾಗುವುದಕ್ಕಾಗಿ ಆಯ್ಕೆ ಮಾಡಿಕೊಂಡಿದ್ದೇನೆ, ನೀವು ಇದೇ ಕ್ರಮದಲ್ಲಿ ನಡೀಬೇಕೆನ್ನುವಂಥದ್ದು ದೇವರ ಇಷ್ಟಪ್ರಿಯರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ ಏನಂತೇಳಂದರೆ, ಈ ವ್ಯಕ್ತಿಗಳು 4 ಜನರು ಯೌವನಸ್ಥರು ಮಾತ್ರ ಏನು ಮಾಡ್ತಾ ಇದ್ದಾರೆ, ತಮ್ಮನ್ನು ತಾವು ಪ್ರತ್ಯೇಕಪಡಿಸಿಕೊಳ್ತಾರೆ. ಸುಮಾರು 10,000 ಯೌವನಸ್ಥರಲ್ಲಿ ಈ 4 ಜನರು ಮಾತ್ರ ಏನು ಕೇಳ್ತಾ ಇದ್ದಾರೆ, ತಿನ್ನುವುದಕ್ಕೆ ಕಾಯಿಪಲ್ಲೆಯನ್ನು, ಕುಡಿಯಲಿಕ್ಕೆ ನೀರನ್ನು. ಆದರೆ ಬೇರೆಯವರು ಏನು ಮಾಡ್ತಾ ಇದ್ದಾರೆ, ರಾಜನಿಂದ ಬರ್ತಕ್ಕಂಥ ಒಂದು ಮಾಂಸದ ಆಹಾರ ಮತ್ತು ದ್ರಾಕ್ಷರಸ. ಇವತ್ತಿನ ದಿವಸದಲ್ಲಿ ನಾವು ಹೇಳ್ಬೇಕಾದ್ರೆ ಪಾರ್ಟಿ ಅಂತೇಳಿ ಕರಿತಾರಲ್ರಿ, ಹಲ್ಲೆಲೂಯಾ, ಆ ಪಾರ್ಟಿಯನ್ನು ಮಾಡ್ತಾ ಇದ್ದಾರೆ. ಡೈಲಿ ಅವ್ರಿಗೆ ಪಾರ್ಟಿನೇ. ಯಾರಿಗ್ರಿ? ಆ ಒಂದು ಆಸ್ಥಾನದಲ್ಲಿರ್ತಕ್ಕಂಥ ಯೌವನಸ್ಥರಿಗೆ. ಆದರೆ ಈ 4 ಜನ ಯೌವನಸ್ಥರು ಮಾತ್ರ ತಮ್ಮ ದೇಹವನ್ನು ಏನು ಮಾಡ್ತಾ ಇಲ್ಲ, ಕೆಡಿಸಿಕೊಳ್ತಾ ಇಲ್ಲ, ದೈವಾಜ್ಞೆಯನ್ನು ಮೀರ್ತಾ ಇಲ್ಲ, ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸ್ತಾ ಇದ್ದಾರೆ. ಅದಕ್ಕಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ನಾವು ನೋಡ್ತಾ ಇದ್ದೇವಲ್ಲಿ, ಅವರು ಆ ಎಲ್ಲ ಯೌವನಸ್ಥರಿಗಿಂತ ಏನು ಮಾಡ್ತಾ ಇದ್ದಾರಂತೆ, 10 ಪಟ್ಟು ಹೆಚ್ಚಿನ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ಒಂದು ಟ್ರೈನಿಂಗ್ ಪೀರಿಯಡ್ ಮುಗಿದಂಥ ಸಮಯದಲ್ಲಿ ಅವರು 10 ಪಟ್ಟು ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡ್ರ ಕಾರಣ ಒಂದೇ, ಅವರು ತಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಂಡ ಕಾರಣಕ್ಕಾಗಿ ದೇವರವರಿಗೆ ಜ್ಞಾನವನ್ನು ದಯಪಾಲಿಸ್ತಾ ಇದ್ದಾನೆ. ಪ್ರಿಯರೇ, ಜ್ಞಾನ ಯಾರ ವಶದಲ್ಲಿರುವಂಥದ್ದು? ದೇವರ ವಶದಲ್ಲಿರುವಂಥದ್ದು. ದೇವರು ಯಾರ್ಯಾರಿಗೆ ಜ್ಞಾನವನ್ನು ಕೊಡಬೇಕಂತೇಳಿ ಇಷ್ಟಪಟ್ಟಿದ್ದನು ಅವರಿಗೆ ಖಂಡಿತವಾಗಿ ಆತನು ಏನು ಮಾಡ್ತಾನೆ, ಅದನ್ನು ಒದಗಿಸಿಕೊಡ್ತಾನೆ. ಅದರ ಸಲ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, 5ನೇ ವಚನದ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನವು ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರೆಯುವುದು ಎಂಬುದಾಗಿ. ಜ್ಞಾನ ಯಾರಿಂದ ಬರುತ್ತೆ? ದೇವರಿಂದ. ಅದರ ಸಲುವಾಗಿ ಆತನ ಹೆಸರು ಏನಂತ ಹೇಳಿದ್ರಿ? ಸುಜ್ಞಾನವುಳ್ಳಂಥ ದೇವರು. ಆ ಜ್ಞಾನವೇ ಯೇಸು ಕ್ರಿಸ್ತನಾಗಿದ್ದಾನೆ ಎಂಬುದಾಗಿ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ ನಾವು ಅದರ ಕುರಿತಾಗಿ ನೋಡ್ತೀವಿ. ಪ್ರಿಯರೇ, ಈ ಸಮಯದಲ್ಲಿ ಎರಡನೇದಾಗಿ ತಮ್ಮ ದೇಹವನ್ನು ಮಲಿನ ಮಾಡಿಕೊಳ್ಳಲಿಲ್ಲ, ಬೇಡವಾದಂಥ ಸಂಗತಿಗಳನ್ನು ತಿಂದು. 55ನೇ ಅಧ್ಯಾಯ ಏಷ್ಯನ ಗ್ರಂಥ ತೆಗಿರಿ ಒಂದು ಸಾರಿ. ದೇವರು ಹೇಳ್ತಾ ಇದ್ದಾನೆ, ನಿಮ್ಮ ಶರೀರವನ್ನು ನೀವು ಹಾಳು ಮಾಡಿಕೊಳ್ಳಬೇಡಿ, ವ್ಯರ್ಥವಾದದ್ದಕ್ಕೆ ನಿಮ್ಮ ಹಣವನ್ನು ಯಾಕೆ ವ್ಯಯ ಮಾಡ್ತೀರಿ ನೀವು? ಏಷ್ಯ 55 ಮೊದಲನೇ ವಚನ. ಎಲೈ ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ, ಹಣವಿಲ್ಲದವನೂ ಸಹ ಬನ್ನಿರಿ, ಕೊಂಡುಕೊಳ್ಳಿರಿ, ಉಣ್ಣಿರಿ, ಬಂದು ದ್ರಾಕ್ಷಾರಸವನ್ನು, ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ. ಆಹಾರವಲ್ಲದಕ್ಕೆ ಹಣವನ್ನು ಏಕೆ ವ್ಯಯ ಮಾಡುತ್ತೀರಿ? ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದೇಕೆ? ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ, ಒಳ್ಳೆಯದನ್ನೇ ಉಂಡು ಮೃಷ್ಟಾನ್ನದಲ್ಲಿ ಆನಂದ ಪಡಿರಿ. ಕಿವಿಯನ್ನು ಇತ್ತ ತಿರುಗಿಸಿರಿ, ನನ್ನ ಬಳಿಗೆ ಬನ್ನಿರಿ, ಆಲಿಸಿದರೆ ಬದುಕಿ ಬಾಳುವಿರಿ. ದಾವೀದನಿಗೆ ಖಂಡಿತವಾಗಿ ವಾಗ್ದಾನ ಮಾಡಿದ ಕೃಪಾವರಗಳನ್ನು ನಿಮಗೆ ಕೊಡುತ್ತೇನೆಂಬ ಶಾಶ್ವತವಾದ ಒಡಂಬಡಿಕೆಯನ್ನು ನಿಮ್ಮೊಂದಿಗೆ ಮಾಡಿಕೊಳ್ಳುವೆನು. ಹಲ್ಲೆಲೂಯಾ. ಪ್ರೈಸ್. ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ, ಏನಂತ ಹೇಳ್ರಿ? ದೇವರು ಕರಿತಾ ಇದ್ದಾನೆ. ಯಾರ ಬಳಿಗೆ ನಾವು ಬರ್ಬೇಕ್ರಿ? ಯೇಸು ಕ್ರಿಸ್ತನ ವಾಕ್ಯದ ಬಳಿಗೆ ಬರಬೇಕು. ಯೇಸು ಕ್ರಿಸ್ತನ ರಕ್ತದ ಬಳಿಗೆ ನಾವು ಬರಬೇಕು. ಯೇಸು ಕ್ರಿಸ್ತನ ವಾಕ್ಯ ನಮ್ಮನ್ನು ಶುದ್ಧಿ ಮಾಡುವಂಥದ್ದಾಗಿದೆ. ಯೇಸು ಕ್ರಿಸ್ತನ ರಕ್ತ ನಮ್ಮ ಪಾಪಗಳನ್ನು ಏನು ಮಾಡುವಂಥದ್ದಾಗಿದೆ? ತೊಳೆಯುವಂಥದ್ದಾಗಿದೆ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ನೀವು ಅದರ ಬಳಿಗೆ ಬರ್ರಿ. ಆಹಾರವಲ್ಲದಕ್ಕೆ ನಿಮ್ಮ ಆ ಹಣವನ್ನು ಯಾಕೆ ನೀವು ಖರ್ಚು ಮಾಡ್ತೀರಿ ಎಂಬುದಾಗಿ ದೇವರು ಕರಿತಾ ಇದ್ದಾನೆ. ಪ್ರಿಯರೇ, ಕಾರಣ ಒಂದೇ, ದೇವರು ನಮ್ಮನ್ನು ಹಾಳು ಮಾಡುವುದಕ್ಕಲ್ಲ, ಅರಸರನ್ನಾಗಿ ಇರಿಸುವುದಕ್ಕಾಗಿ ದೇವರು ಏನು ಮಾಡಿದ್ದಾನೆ? ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾರೆ ಸ್ಪಷ್ಟವಾಗಿ, ಈ ಶಾದ್ರಾಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲರು ಇವರು ತಮ್ಮ ಶರೀರದಲ್ಲಿ ಬೇಡವಾದಂಥ ಕಾರ್ಯವನ್ನು, ಸಂಗತಿಯನ್ನು ಮಾಡಲು ಇಷ್ಟ ಪಡಲಿಲ್ಲ. ಆಹಾರವಲ್ಲದಕ್ಕೆ ಅವ್ರು ಏನು ಮಾಡಲಿಲ್ಲ? ವೆಚ್ಚವ ಮಾಡಲಿಲ್ಲ. ಪ್ರಿಯರೇ, ಅವರು ಆಹಾರವಲ್ಲದಂಥ ಒಂದು ಕೆಟ್ಟದಾಗಿರ್ತಕ್ಕಂಥ, ದೇವರು ಬೇಡ ಎಂಬುದಾಗಿ ಹೇಳಿರ್ತಕ್ಕಂಥ ಆ ಒಂದು ಆಹಾರವನ್ನು ಅವ್ರು ಏನು ಮಾಡಲಿಲ್ಲ? ಭುಜಿಸಲಿಲ್ಲ. ಆ ಪಾನೀಯವನ್ನು ಅವ್ರು ಏನು ಮಾಡಲಿಲ್ಲ? ಕುಡಿಲಿಲ್ಲ. ಪ್ರಿಯರೇ, ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತದೆ, ಎರಡನೇದಾಗಿ ಆ ವ್ಯಕ್ತಿಗಳು ತಮ್ಮ ದೇಹವನ್ನು ಮೊದಲನೇದಾಗಿ ಯೋಸೇಫನ್ನು ಕಾಪಾಡಿಕೊಂಡ್ರೆ, ಎರಡನೇದಾಗಿ ಆಹಾರದಿಂದ ಕಲ್ಮಶ ಮಾಡಿಕೊಳ್ಳಲಾರದ ಹಾಗೆ ಇವರು ಕೂಡ ಏನು ಮಾಡಿದ್ರಂತೆ? ದೇವರಲ್ಲಿ ಪರಿಶುದ್ಧತೆಯನ್ನು ಕಾಪಾಡಿಕೊಂಡ್ರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದಾನಿಯೇಲನು 5 ರಾಜರುಗಳು ಬದಲಾದರೂ ಕೂಡ ದಾನಿಯೇಲನ ಸ್ಥಾನ ಬದಲಾಗಲಿಲ್ಲ. ಶಾದ್ರಾಕ್, ಮೇಷಕ್, ಅಬೇದ್ನೆಗೋರು ಕೂಡ ಅವರನ್ನು ಕೂಡ ದೇವರು ಉನ್ನತ ಸ್ಥಾನದಲ್ಲಿ ನಿಲ್ಲಿಸಿದ್ರು. ಪ್ರೇರಲ್ಲಿ ನಾವು ನೋಡ್ತಾ ಇದ್ದೇವೆ. ಮೂರನೇದಾಗಿ
ನಮ್ಮನ್ನು ನಾವು ವಿಗ್ರಹಗಳಿಂದ ಏನು ಮಾಡಬೇಕು? ಕಾಪಾಡಿಕೊಳ್ಳಬೇಕು. ಈ ಲೋಕದಲ್ಲಿ ಸೈತಾನ್ ತಂದಾಕಿರ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಸುಳ್ಳೇನ್ರಿ, ದೇವರ ಸ್ಥಾನದಲ್ಲಿ ಮತ್ತೊಬ್ಬ ದೇವರನ್ನು ಇರಿಸುವಂಥದ್ದು. ಅವನು ಹೇಳಿರುವಂಥದ್ದು ಕೂಡ ಅದೇ. ಯಾರಿಗ್ರಿ? ಆದಾಮ ಅವಳಿಗೆ ಏನಂತ ಹೇಳಿದ್ರು? ನೀವು ಕೂಡ ಏನಾಗ್ತೀರಿ? ದೇವರಂತೆ ಆಗ್ತೀರಿ. ನಿಮ್ಮನ್ನು ಕೂಡ ನೀವು ಕೂಡ ದೇವರಂತೆ ಆಗ್ಬಿಟ್ರೆ ನಿಮಗೆ ಯಾವ ಒಂದು ಕೊರತೆ ಎನ್ನುವಂಥದ್ದು ಇರೋದಿಲ್ಲ ಎನ್ನುವಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಸುಳ್ಳನ್ನು, ಅನುಮಾನವನ್ನು ಹುಟ್ಟಿಸಿದ ಪ್ರಿಯರು ಯಾರ್ರೀ? ಸೈತಾನನು ಏದೇನು ತೋಟದಲ್ಲಿ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಆ ಒಂದು ಶಾದ್ರಕ್ ಮೇಷಕ್ ಅಬೇದ್ನೆಗೋ ದೂರ ಎನ್ನುವಂಥ ಒಂದು ಬಯಲಿನಲ್ಲಿಟ್ಟಿರ್ತಕ್ಕಂಥ 60 ಮೊಳ ಎತ್ತರದ ಒಂದು ದೊಡ್ಡದಾಗಿರ್ತಕ್ಕಂಥ ವಿಗ್ರಹಕ್ಕೆ ಅವರು ನಮಸ್ಕರಿಸದೆ ದೇವರ ಆಜ್ಞೆಯನ್ನು ಅವ್ರು ಏನು ಮಾಡ್ತಾ ಇದ್ದಾರೆ? ಕಾಪಾಡಿಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಬಸವಣ್ಣವರು ಒಂದು ಮಾತನ್ನು ಹೇಳಿದ್ದಾರೆ ಪ್ರಿಯರು. ಏನಂತೇಳಿ? ಕಟ್ಟಿಕೊಂಡ ಹೆಂಡತಿಗೆ ಗಂಡನೊಬ್ಬನೇ ಕಾಣಿರೋ, ನಂಬಬಲ್ಲ ಭಕ್ತನಿಗೆ ದೇವನೊಬ್ಬನೇ ಕಾಣಿರೋ, ಕೂಡಲ ಸಂಗಮ ದೇವ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಒಬ್ಬನೇ ಇದ್ದಾನೆ. ಆ ಒಬ್ಬ ದೇವರನ್ನು ನಾವೇನು ಮಾಡಬೇಕು? ಸ್ಮರಿಸಿದಾಗ ಪರಿಶುದ್ಧತೆಯನ್ನು ನಾವು ಕಾಪಾಡಿಕೊಂಡವರಾಗಿರ್ತೀವಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಶಾದ್ರಕ್ ಮೇಷಕ್ ಅಬೇದ್ನೆಗೋರಿಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಶಿಕ್ಷೆ ಅವ್ರ ಮುಂದೆ ಇದೆ, ಅವರ ಕಣ್ಣೆದುರಿಗಿದೆ. ಭಯಂಕರವಾಗಿರ್ತಕ್ಕಂಥ ಅಗ್ನಿಗೋಳದಲ್ಲಿ ಅವರು ಹಾಕಲ್ಪಡುವಂಥ ಸ್ಥಿತಿಗೆ ಅವರು ಜಾರಿ ಹೋಗಿದ್ದಾರೆ. ಆದರೂ ಕೂಡ ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಅವರು ಅದಕ್ಕೆ ಭಯಪಡಲಿಲ್ಲ. ನಾವು ನಮ್ಮ ಪರಿಶುದ್ಧತೆಯಲ್ಲೇ ಸಾಯೋದಕ್ಕಾದರೂ ಕೂಡ ನಾವು ಸಿದ್ಧವಾಗಿರ್ತೀವಿ ಹೊರತಾಗಿ ನಮ್ಮ ಪ್ರಾಣ ಈಗಲೇ ಹೋಗಲಿ, ನಾವು ಪರಿಶುದ್ಧರಾಗಿ ಸಾಯ್ತೀವಿ ಹೊರತಾಗಿ ನಾವು ನಮ್ಮನ್ನು ಅಪರಿಶುದ್ಧ ಮಾಡಿಕೊಳ್ಳೋದೇ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಶಾದ್ರಕ್ ಮೇಷಕ್ ಅಬೇದ್ನೆಗೋರು ಅವ್ರು ಏನು ಮಾಡಿದ್ರಂತೆ? ಆ ವಿಗ್ರಹಕ್ಕೆ ನಮಸ್ಕರಿಸದೆ ಅವ್ರು ಏನು ಮಾಡಿದ್ರಂತೆ? ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಆ ಒಂದು ವಿಗ್ರಹಕ್ಕೆ ನಮಸ್ಕರಿಸದೆ ಆ ಬೆಂಕಿಗೆ ಆಹುತಿ ಆಗುವುದಕ್ಕಾಗ ಸಿದ್ಧರಾದಂಥ ಸಮಯದಲ್ಲಿ ನೇರವಾಗಿ ದೇವರೇ ಅವರ ಮಧ್ಯದಲ್ಲಿ ಇಳಿದು ಬಂದು ಅವ್ರನ್ನ ಏನು ಮಾಡಿದಂತೆ? ರಕ್ಷಿಸಿದನು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದಿನಕ್ಕಿಂತಲೂ 7ರಷ್ಟು ಏನು ಮಾಡ್ತಾ ಇದ್ದಾನೆ? ನೆಬೂಕದ್ನೆಚ್ಚರ್ ಮಹಾರಾಜ, ಹುಚ್ಚು ರಾಜವನು, ಅವನು 7ರಷ್ಟು ಬೆಂಕಿಯನ್ನು ಒತ್ತಿಸಿದಾಗ ಅವರನ್ನ ಹಗ್ಗಗಳಿಂದ ಗಟ್ಟಿಯಾಗಿ ಕಟ್ಟಿ ಅವ್ರನ್ನ ಆ ಒಂದು ಸ್ಥಳದಲ್ಲಿ ಹಾಕಲಿಕ್ಕೆ ಹೋಗಿರ್ತಕ್ಕಂಥ ದಾಂಡಿಗರೇ, ಸಿಪಾಯಿಗಳೇ ಏನಾದ್ರಂತೆ? ಸುಟ್ಟು ಸತ್ತು ಹೋದರೆ, ಆದರೆ ಇವರಿಗೆ ಮಾತ್ರ ಯಾವ ಹಾನಿ ಆಗಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕಾರಣ ಒಂದು ಪ್ರಿಯರೇ, ಅಲ್ಲಿ ನಾವು ನೋಡ್ತಾ ಇದ್ದೇವೆ, ನೆಬೂಕದ್ನೆಚ್ಚರ್ ರಾಜನು ನೋಡ್ತಾ ಇದ್ದಾನೆ, ಅಯ್ಯೋ ಇವರನ್ನ ನಾವು 3 ಹಾಕಿದ್ದು, ಆದರೆ ಈಗ ಎಷ್ಟು ಜನ ಕಾಣ್ತಾ ಇದ್ದಾರೆ? ಇವರು 4 ಜನ ಕಾಣ್ತಾ ಇದ್ದಾರೆ. ಆದರೆ 4ನೇಯವನ ರೂಪ ಹೆಂಗಿದೆ? ದೇವಕುಮಾರನ ರೂಪದಂತಿದೆ. ಹಲ್ಲೆಲೂಯಾ. ಇವರು ಪರಿಶುದ್ಧತೆಯನ್ನು ಕಾಪಾಡಿಕೊಂಡ ಕಾರಣಕ್ಕಾಗಿ ಆ ಬೆಂಕಿಯೂ ಕೂಡ ಇವರ ಮೇಲೆ ಏನು ಮಾಡ್ತಾ ಇಲ್ಲ? ಅಧಿಕಾರ ನಡೆಸ್ತಾ ಇಲ್ಲ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಮೊದಲನೆಯ ಒಂದು ಪುನರುತ್ಥಾನದಲ್ಲಿ ಪಾಲ್ಗೊಂಡವ್ರನ್ನ ಸತ್ಯವೇದ ಕರಿತಾ ಇದೆ ಏನಂತೇಳಿ? ಪರಿಶುದ್ಧರು ಎಂಬುದಾಗಿ. ಸಮಯದಲ್ಲಿ ಆ ವಾಕ್ಯ ನಾವು ನೋಡೋಣ. ಪ್ರಕಟಣೆ ಪುಸ್ತಕ ಕಡೆಗೆ ಬರ್ರಿ, 20ನೇ ಅಧ್ಯಾಯ 6ನೇ ವಚನ. ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನೂ ಪರಿಶುದ್ಧನೂ ಆಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಪ್ರಥಮ ಪುನರುತ್ಥಾನ. ಆ ಪ್ರಥಮ ಪುನರುತ್ಥಾನದಲ್ಲಿ ಯಾರು ಸೇರ್ತಾರ್ರಿ? ಯೇಸು ಕ್ರಿಸ್ತನನ್ನು ನಂಬಿ ಪಾಪ ವಿಮೋಚನ ದೀಕ್ಷಾ ಸ್ನಾನ ತೆಗೆದುಕೊಂಡು ಆತನ ಮಕ್ಕಳಾಗಿ ಆತನ ಬರುವಿಕೆಗೋಸ್ಕರವಾಗಿ ತಮ್ಮನ್ನು ತಾವು ಸಿದ್ಧ ಮಾಡಿಕೊಳ್ಳುವಂಥ ಜನರು ಪ್ರಿಯರೇ, ರಕ್ಷಣೆ ಹೊಂದಿದಂಥ ಜನರು. ಇವರು ಆಡುಗಳಲ್ಲ, ಇವರು ಏನಾಗಿದ್ದಾರೆ? ಕುರಿಗಳಾಗಿದ್ದಾರೆ. ಇವರು ಅಪರಿಶುದ್ಧತೆ ಉಳ್ಳವರಲ್ಲ, ಇವರು ಪರಿಶುದ್ಧತೆ ಉಳ್ಳವರಾಗಿದ್ದಾರೆ. ಇವರು ಸುಳ್ಳನ್ನ ಹಿಂಬಾಲಿಸಿ ನಡೆಯುವವರಲ್ಲ, ಸತ್ಯವನ್ನು ಹಿಂಬಾಲಿಸಿ ನಡೆಯುವವರಾಗಿದ್ದಾರೆ. ದೇವರ ಮಾರ್ಗದಲ್ಲಿ ಇರುವವರಾಗಿ ಇದ್ದಾರೆ ಹೊರತಾಗಿ ದೆವ್ವದ ಮಾರ್ಗವನ್ನು ಅನುಭವಿಸಿ ಹಿಂಬಾಲಿಸಿ ನಡೆಯುವಂಥವರು ಅಲ್ಲ ಪ್ರಿಯರೇ. ಇವರು ಲೋಕವನ್ನಲ್ಲ ಪರಲೋಕವನ್ನು ನೋಡುವಂಥವರಾಗಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವರು ಕಾಣುವಂಥದ್ದನ್ನಲ್ಲ, ಕಾಣದೇ ಇರತಕ್ಕಂಥ ಪರಲೋಕ ಇದೆ ಎಂಬುದಾಗಿ, ಅಲ್ಲಿಗೆ ನಾವು ತೆರಳುತ್ತೇವೆ ಎಂಬುದಾಗಿ, ನಮ್ಮ ಯೇಸು ನಮಗಾಗಿ ಬರ್ತಾನೆ ಎಂಬುದಾಗಿ ಸಂಪೂರ್ಣ ನಂಬಿಗಸ್ತರಾಗಿ ಜೀವಿಸುವಂತಹ ಜನರಾಗಿದ್ದಾರೆ ಪ್ರಿಯರಲ್ಲಿ. ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಜಾರತ್ವ ವಿಚಾರದಿಂದ ಪರಿಶುದ್ಧತೆಯನ್ನು ಕಾಪಾಡಿಕೊಂಡಿರ್ತಕ್ಕಂಥ ಯೋಸೇಫ. ಎರಡನೇದಾಗಿ ಆಹಾರದ ವಿಷಯದಲ್ಲಿ ಪರಿಶುದ್ಧರಾಗಿರ್ತಕ್ಕಂಥ 4 ಸ್ನೇಹಿತರು. 3ನೇ ವಿಷಯದಲ್ಲಿ ವಿಗ್ರಹಾರಾಧನೆ ವಿಷಯದಲ್ಲಿ ತಮ್ಮನ್ನು ತಾವು ಪರಿಶುದ್ಧವಾಗಿ ದೇವರು ಒಬ್ಬಾತನೇ ಎಂಬುದಾಗಿ ತಿಳಿದುಕೊಂಡಿರ್ತಕ್ಕಂಥ ಈ 3 ಸ್ನೇಹಿತರು ಪ್ರಿಯರೇ. ಹಲ್ಲೆಲೂಯಾ. ಅದೇ ಒಂದು ಕಾರ್ಯ, ವಿಗ್ರಹಾರಾಧನೆ ಬದಲಾಗಿ ವ್ಯಕ್ತಿ ಆರಾಧನೆ ಬಂತು. ಯಾರನ್ನ? ದಾರ್ಯಾವೇಶ ಮಹಾರಾಜನನ್ನು 30 ದಿವಸಗಳ ಕಾಲ ಏನು ಮಾಡಬೇಕು? ದೇವರಂತೇಳಿ ಆತನನ್ನೇ ಪೂಜಿಸಬೇಕು, ಬೇರೆ ಯಾರನ್ನು ಕೂಡ ಪೂಜಿಸಬಾರ್ದು ಎನ್ನುವಂಥ ಕಾನೂನು, ಕಠಿಣವಾದಂಥ ಕಾನೂನು ಬಂದಂಥ ಸಮಯದಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದಾನಿಯೇಲನು ಏನು ಮಾಡಿದಂತೆ? ಯಥಾವತ್ತಾಗಿ ದಿನಕ್ಕೆ 3 ಆವರ್ತಿ ತನ್ನ ದೇವರನ್ನು ಪ್ರಾರ್ಥಿಸುವುದಕ್ಕೆ ತೊಡಗಿದನು. 6ನೇ ಅಧ್ಯಾಯದಲ್ಲಿ ದಾನಿಯೇಲನ ಪ್ರವಾದನ ಗ್ರಂಥದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆತನಿಗೆ ಮುಂದೆ ಇದೆ ಏನಂತೇಳಿ, ಒಂದು ವೇಳೆ ಯಾರಾದರೂ ದಾರ್ಯಾವೇಶನನ್ನು ಬಿಟ್ಟು ಬೇರೆ ಯಾರನ್ನಾದರೂ
ಪೂಜಿಸಿದರೆ, ಪ್ರಾರ್ಥಿಸಿದರೆ ಅವರನ್ನ ಸಿಂಹಗಳ ಗವಿಯಲ್ಲಿ ಹಾಕಲಾಗುತ್ತೆ ಎಂಬುದಾಗಿ. ಹಲ್ಲೆಲೂಯಾ. ಆದರೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಏನಂತೇಳಂತಂದರೆ ಅಲ್ಲಿ ದಾರ್ಯಾವೇಶನನ್ನು ಪೂಜಿಸದೆ ಮೊದಲನೇ ದಿವಸದಲ್ಲೇ ಪ್ರಾರಂಭದಲ್ಲಿಯೇ ಏನು ಮಾಡಿದ, ದಾನಿಯೇಲನು ತನ್ನ ದೇವರನ್ನು ಸ್ತುತಿಸುವುದಕ್ಕಾಗಿ ಕದವಿಲ್ಲದ ಕಿಟಕಿಯ ಕಡೆಗೆ, ಯೆರೂಸಲೇಮಿನ ಕಡೆಗೆ ಕೈಚಾಚಿ ಮೊಣಕಾಲೂರು ಏನು ಮಾಡ್ತಾ ಇದ್ದಾನೆ, ಪ್ರಾರ್ಥಿಸ್ತಾ ಇದ್ದಾನೆ. ಅದನ್ನು ಕೇಳಿ, ಅದನ್ನು ನೋಡಿ ಆತನನ್ನು ರಾಜನ ಮುಂದೆ ತಂದಂಥ ಸಮಯದಲ್ಲಿ ರಾಜನ ಬಿಡಿಸ್ಬೇಕಂತೇಳಿ ಅಂದುಕೊಂಡ. ಆದರೆ ಆ ಒಂದು ಮುದ್ರೆಯುಂಗುರ ಒತ್ತಿದ ಕಾರಣಕ್ಕಾಗಿ ರಾಜನು ಬಿಡಿಸಲಾರ್ದಂಥ ಸ್ಥಿತಿಯಲ್ಲಿ ಹೋದಾಗ ಸಿಂಹಗಳ ಗವಿಯಲ್ಲಿ ಯಾರನ್ನ ಹಾಕಿದ್ರು, ದಾನಿಯೇಲನ್ನು ಹಾಕಿದ್ರು. ಎಲ್ಲರೂ ನೆನೆಸ್ತಾ ಇದ್ದಾರೆ, ಅಂದುಕೊಳ್ತಾ ಇದ್ದಾರೆ ಏನಂತೇಳಿ, ಸಿಂಹಗಳು ದಾನಿಯೇಲನನ್ನು ತಿಂದುಬಿಟ್ಟು ಆಯಿತು, ದಾನಿಯೇಲನ ಕತೆ ಮುಗಿದೋಗ್ಬಿಡ್ತು ಅಂತೇಳಿ. ಆದರೆ ದಾನಿಯೇಲನು ತನ್ನ ಪರಿಶುದ್ಧತೆಯನ್ನು ಕಾಪಾಡಿಕೊಂಡ ಕಾರಣಕ್ಕಾಗಿ ಸಿಂಹಗಳು ಕೂಡ ಅವನನ್ನು ಏನು ಮಾಡಲಿಲ್ಲ ರೀ, ಮುಟ್ಟಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ ಸ್ಪಷ್ಟವಾಗಿ, ಇವತ್ತು ಆತನ ಮಕ್ಕಳಾಗಿರ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ಪ್ರಮುಖವಾದಂಥ ಲಕ್ಷಣ ಏನಾಗಿರ್ಬೇಕು ರೀ, ಪರಿಶುದ್ಧತೆಯನ್ನು ನಾವು ಕಾಪಾಡಿಕೊಳ್ಬೇಕು. ನಮ್ಮ ಕಣ್ಣಿನ ನೋಟ, ನಮ್ಮ ಕಾಲುಗಳ ನಡತೆ, ನಮ್ಮ ಆಲೋಚನೆ ವಿಧಾನ, ಕಾಯ ವಾಚ ಮಾನಸ ಪರಿಶುದ್ಧತೆ ಪವಿತ್ರತೆ ಉಳ್ಳವರಾಗಿ ನಾವು ಜೀವಿಸಬೇಕು ಪ್ರಿಯರು. ಅದಕ್ಕಾಗಿ ದೇವರು ನಮ್ಮನ್ನು ಏನು ಮಾಡಿದ್ದಾನೆ, ಕರೆದಿದ್ದಾನೆ. ದೇವರು ನಮ್ಮನ್ನು ಪರಿಶುದ್ಧರಾಗುವುದಕ್ಕಾಗಿ ಕರೆದಿದ್ದಾನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಆ ಪರಿಶುದ್ಧತೆ ನಮ್ಮನ್ನು ಎಲ್ಲಿಗೆ ನಡೆಸುತ್ತಂತೆ, ಪರಲೋಕಕ್ಕೆ ನಡೆಸುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದ್ಸಾರಿ ನೀವು ಕೊನೆಯದಾಗಿ ಓದ್ರಿ ಈ ಸಮಯದಲ್ಲಿ 21ನೇ ಅಧ್ಯಾಯ 2ನೇ ವಚನ, ಪ್ರಕಟಣೆ ಪುಸ್ತಕ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮೊದಲ ಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತ್ತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪರಿಶುದ್ಧತೆ ನಮ್ಮನ್ನು ಎಲ್ಲಿಗೆ ನಡೆಸುತ್ತೆ, ಪರಲೋಕಕ್ಕೆ ನಡೆಸುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಹೊಸ ಒಡಂಬಡಿಕೆಯಲ್ಲಿ ಕೂಡ ಅನೇಕ ಭಕ್ತರು ತಮ್ಮ ಪರಿಶುದ್ಧತೆಯನ್ನು ಅವ್ರು ಏನು ಮಾಡಿದರು, ಕಾಪಾಡಿಕೊಂಡ್ರು. ಅಪೊಸ್ತಲರು ತಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಂಡ್ರು, ಶಿಷ್ಯರು ತಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಂಡ್ರು. ಅನೇಕವಾದಂಥ ಸಮಸ್ಯೆಗಳು, ಶೋಧನೆಗಳು, ಕಷ್ಟಗಳು, ವೇದನೆಗಳು ಅವೆಲ್ಲವುಗಳು ಬಂದರೂ ಕೂಡ ಅವ್ರು ಏನು ಮಾಡಲಿಲ್ಲ, ಪರಿಶುದ್ಧತೆಯನ್ನು ಬಿಟ್ಟು ಕೊಡಲಿಲ್ಲ ಪ್ರಿಯರೇ. ಇವತ್ತು ದೇವರು ನಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ. ಅನೇಕರು ಆಹಾರದ ವಿಷಯದಲ್ಲಿ ಏನು ಮಾಡ್ತಾ ಇದ್ದಾರೆ, ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುತ್ತಾ ಇಲ್ಲ. ಅನೇಕರು ದೇಹವನ್ನು ಕೆಡಿಸಿಕೊಂಡು ಅಕ್ರಮವಾದಂಥ ಕಾರ್ಯಗಳನ್ನು ಮಾಡುವವರಾಗಿ, ಅಕ್ರಮ ಸಂಬಂಧಗಳನ್ನು ಇಟ್ಟುಕೊಂಡವರಾಗಿ ದೇವರಿಂದ ದೂರವಾಗ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ಒಬ್ಬ ದೇವರಿಗೆ ಕೊಡಬೇಕಾದಂಥ ಮಾನ್ಯತೆಯನ್ನು ಅಲ್ಲಿ ನಾವು ನೋಡ್ತೇವೆ, ವಿಗ್ರಹ ಆರಾಧನೆ ಮತ್ತು ಅಲ್ಲಿ ನಾವು ನೋಡ್ತೇವೆ ವ್ಯಕ್ತಿ ಆರಾಧನೆ ಎನ್ನುವಂಥ ವ್ಯಭಿಚಾರ, ಇವು ಕೂಡ ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳಾಗಿದೆ. ದೇವರೊಬ್ಬನೇ ಆಗಿರಲಾಗಿ ಆತನನ್ನು ನಾವು ಹೆಂಗೆ ಆರಾಧಿಸಬೇಕು, ಪೂರ್ಣ ಆತ್ಮನಿಂದಲೂ, ಪೂರ್ಣ ಸತ್ಯದಿಂದಲೂ, ಪೂರ್ಣ ಪ್ರೀತಿಯಿಂದಲೂ, ಬಲದಿಂದಲೂ ಆತನನ್ನೇ ನಾವು ಆರಾಧಿಸಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾರು ಪರಿಶುದ್ಧರಾಗಿರ್ತಾರೋ ಅವರು ಪರಲೋಕಕ್ಕೆ ಏನು ಮಾಡ್ತಾರೆ, ಸೇರಿಸಲ್ಪಡ್ತಾರೆ. ದೇವರು ಪರಿಶುದ್ಧನೆಂಬುದಾಗಿ ವಾಕ್ಯ ಹೇಳ್ತಾ ಇದೆ. ದೇವರ ವಾಕ್ಯಗಳು, ನುಡಿಗಳು, ದೇವರ ಗ್ರಂಥ ಎನ್ನುವಂಥದ್ದು ಪರಿಶುದ್ಧತೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಅದೇ ರೀತಿಯಾಗಿ ಒಂದು ಪಟ್ಟಣ, ಯಾವ ಪಟ್ಟಣದು, ಯೆರೂಸಲೇಮ್ ಎನ್ನುವಂಥ ದೇವರ ಪಟ್ಟಣ ಏನಾಗಿದೆ, ಅದು ಕೂಡ ಪರಿಶುದ್ಧವಾಗಿದೆ. ಹಲ್ಲೆಲೂಯಾ. ಈ ಪರಿಶುದ್ಧತೆ ನಮ್ಮನ್ನು ಅಲ್ಲಿಗೆ ನಡೆಸುತ್ತೆ. ಅಪರಿಶುದ್ಧತೆ ಎನ್ನುವಂಥದ್ದು ನಮ್ಮನ್ನು ಏನು ಮಾಡುತ್ತಾರೆ, ಅದು ಘೋರವಾದಂಥ ನರಕದ ಕಡೆಗೆ. ಹಲ್ಲೆಲೂಯಾ. ಅಲ್ಲಿ ಕಡಿಯುವಂಥ ಹುಳ ಸಾಯುವುದಿಲ್ಲ, ಅಲ್ಲಿ ಸುಡುವಂಥ ಬೆಂಕಿ ಆರುವುದೇ ಇಲ್ಲ. ಅಲ್ಲಿಗೆ ಹೋದ ಮೇಲೆ ನಾವು ಎಷ್ಟು ಬೇಡಿಕೊಂಡ್ರೂ ಕೂಡ ನಮ್ಮ ಪ್ರಾರ್ಥನೆಗೆ ಫಲ ಸಿಗೋದಿಲ್ಲ. ಅದನ್ನು ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಧನವಂತನು ಲಾಜರನ ಒಂದು ಸ್ಥಿತಿಯನ್ನು ನಾವು ನೋಡಿದಾಗ, ಧನವಂತನು ಕೂಗ್ತಾ ಇದ್ದಾನೆ, ಲಾಜರನನ್ನು ನನ್ನ ಬಳಿಗೆ ಕಳುಹಿಸಿ, ಕಿರು ಬೆರಳಿನಿಂದ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ ಎಂಬುದಾಗಿ. ಹಲ್ಲೆಲೂಯಾ. ಅಂದರೆ ಈ ಲೋಕದಲ್ಲಿರುವಾಗ ಎಷ್ಟೋ ಮೆರೆದು ಉರಿದು ಭಯಂಕರವಾದಂಥ ಸ್ಥಿತಿಯಲ್ಲಿ ಜೀವಿಸಿದಂಥ ಆ ವ್ಯಕ್ತಿ ತನ್ನ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಲಾರದ ಕಾರಣಕ್ಕಾಗಿ ಆ ವ್ಯಕ್ತಿ ಏನಾದ ಪ್ರಿಯರೇ, ಘೋರವಾದಂಥ ನರಕಕ್ಕೆ ಹೋದ ಪ್ರಿಯರೇ. ಆದರೆ ಲಾಜರನು ಮಾತ್ರ ತನ್ನ ಪರಿಶುದ್ಧತೆಯನ್ನು ಆತ ಕಾಪಾಡಿಕೊಂಡ, ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಡೆದ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಆತನೀಗ ಪರದೇಶಿನಲ್ಲಿ ಇದ್ದಾನೆ, ಆದರೆ ಶ್ರೀಮಂತನಲ್ಲಿದ್ದಾನೆ, ಪಾತಾಳದಲ್ಲಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ನಾವು ಪರಿಶುದ್ಧರಾಗಿರೋಣ. ನಮ್ಮ ದೇವರು ಪರಿಶುದ್ಧನು, ಪರಿಶುದ್ಧ ಜನಾಂಗವಾಗುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ನಮ್ಮ ಕಾರ್ಯಗಳು, ನಮ್ಮ ಕ್ರಿಯೆಗಳ ಮೂಲಕವಾಗಿ ಇತರರು ಕೂಡ ತಿಳಿದುಕೊಳ್ಳಬೇಕು ಇವರು ದೇವರ ಮಕ್ಕಳು ಎಂಬುದಾಗಿ. ಯಾಕಂದರೆ ಇವರಲ್ಲಿ ಪರಿಶುದ್ಧತೆ ಎನ್ನುವಂಥದ್ದು ಇದೆ ಎಂಬುದಾಗಿ. ಆ ಒಂದು ಬಾಬೆಲ್ ಎನ್ನುವಂಥ ಸಂಸ್ಥಾನದಲ್ಲಿ, ಆ ಒಂದು ಐಗುಪ್ತ ದೇಶದಲ್ಲಿ ಯೋಸೇಫನನ್ನು
ಕುರಿತಾಗಿ ಸಾಕ್ಷಿ ಹೇಳ್ತಾರೆ ಜನ. ಆ ಒಂದು ಬಾಬೆಲ್ ದೇಶದಲ್ಲಿ ಶಾದ್ರಕ್ ಮೇಷಕ್ ಅಬೇದ್ನೆಗೋ ದಾನಿಯೇಲರ ಕುರಿತಾಗಿ ಸಾಕ್ಷಿ ಹೇಳ್ತಾರೆ ಜನ. ಇವತ್ತು ಅದೇ ಸಾಕ್ಷಿ ಜನರು ನಮ್ಮ ಮೂಲಕವಾಗಿ ಕೂಡ ಹೇಳಬೇಕು. ಅವರು ಸಾಕ್ಷಿ, ಒಳ್ಳೆಯ ಸಾಕ್ಷಿಯನ್ನು ಅವರು ಹೊಂದಿದ್ರು, ಪಡೆದುಕೊಂಡ್ರು. ನಾವು ಕೂಡ ಅದೇ ರೀತಿಯಾಗಿ ಪಡೆದುಕೊಳ್ಬೇಕೆನ್ನುವಂಥದ್ದು ದೇವರ ಒಂದು ನಿಯಮವಾಗಿದೆ ಪ್ರಿಯರೇ, ದೇವರ ಒಂದು ಚಿತ್ತವಾಗಿದೆ, ದೇವರ ಒಂದು ಸಂಕಲ್ಪವಾಗಿದೆ. ಇವತ್ತಿನ ದಿವಸ ನಮ್ಮ ಬಟ್ಟೆಗಳನ್ನು, ನಮ್ಮ ಮನೆಯನ್ನು, ನಮ್ಮ ಹೊಲವನ್ನು, ನಮಗಿರುವಂಥದ್ದೆಲ್ಲವನ್ನು ನಾವು ಶುದ್ಧಿಗೊಳಿಸಿಕೊಳ್ತೇವೆ. ಆದರೆ ದೇವರ ಬರುವಿಕೆಗಾಗಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಬೇಕಾಗಿದೆ. ದೇವರ ಬರುವಿಕೆಗಾಗಿ ನಮ್ಮನ್ನು ನಾವು ಪರಿಶುದ್ಧತೆಯಿಂದ ಇರಿಸಿಕೊಳ್ಬೇಕಾಗಿದೆ. ನಮ್ಮ ಪರಿಶುದ್ಧತೆ ಮಾತ್ರ ದೇವರನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಕೊನೆಯ ವಚನ ಈ ಸಮಯದಲ್ಲಿ ನಾವು ನೋಡೋಣ. ಓದ್ತೀರಾ? ಇಬ್ರಿಯರಿಗೆ ಬರೆದ ಪತ್ರಿಕೆ, ಹಲ್ಲೆಲೂಯಾ, 12ನೇ ಅಧ್ಯಾಯ 15ನೇ ವಚನ, 14-15 ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆ ಇಲ್ಲದೆ ಯಾವನೂ ಕರ್ತನನ್ನು ಕಾಣುವುದಿಲ್ಲ. ಹಲ್ಲೆಲೂಯಾ. ಮುಂದೆ ಹೋದ್ರಿ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನ ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ. ಯಾವ ವಿಷವುಳ್ಳ ಬೇರು, ಓದ್ರಿ. ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನ ಹುಟ್ಟಿಸಿ ಸಭೆಯವರನ್ನ ಕೆಡಿಸದಂತೆ. ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಆ ಏಸಾವನು ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಹಕ್ಕನ್ನ ಕೊಟ್ಟು ಬಿಟ್ಟನು. ಅನಂತರದಲ್ಲಿ ತನ್ನ ತಂದೆಯ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕೆಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರು. ನಡೆದದ್ದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನೆಂದು ಬಲ್ಲಿರಿ. ಹಲ್ಲೆಲೂಯಾ. ನೋಡ್ರಿ, ದೇವ್ರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತಾಡ್ತಾ ಇದೆ ಪ್ರೇರ. ಅದಕ್ಕಾಗಿ ಅವರು ಮಾಡಿದ್ದಾರೆ, ನಾವು ಆ ರೀತಿಯಾಗಿ ಮಾಡಬಾರ್ದು. ಏಸಾವನ್ನು ತಪ್ಪಿ ಹೋದ, ಸಂಸೋನನ್ನು ತಪ್ಪಿ ಹೋದ, ತನ್ನ ದೇಹವನ್ನು ಮಲಿನ ಮಾಡಿಕೊಂಡ. ದೇವರು ಆತನ ಮೇಲೆ ಎಷ್ಟೋ ಭಾರವನ್ನು ಇಟ್ಟಿದ್ರು, ಬಾಧ್ಯತೆಯನ್ನು ಕೊಟ್ಟಿದ್ರು. ಸಂಸೋನನ್ನು ಏನು ಮಾಡಿದ್ನರಿ? ಜಾರತ್ವ ಮಾಡಿದ, ವ್ಯಭಿಚಾರ ಮಾಡಿದ. ಏಸಾವನು ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಹಕ್ಕವನ್ನು, ಆಶೀರ್ವಾದವನ್ನು ಕೊಟ್ಟು ಬಿಟ್ಟ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ಅನೇಕರು ಏನು ಮಾಡಿದ್ರು, ಅನೇಕ ರಾಜರುಗಳು ದೇವರಿಗೆ ಕೋಪವನ್ನು ಎಬ್ಬಿಸಿ ದೇವರ ಪರಿಶುದ್ಧ ಪಟ್ಟಣದಲ್ಲಿ ವಿಗ್ರಹಗಳನ್ನು ನಿಲ್ಲಿಸಿ ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡಿದರು. ಅಹಾಬ, ದುಷ್ಟ ರಾಜನಾಗಿರುವಂಥ ಅಹಾಬನ್ನು, ಆತನ ಹೆಂಡತಿಯಾದಂಥ ಯೆಜಬೇಲಳು ದೇವರ ಪಟ್ಟಣವನ್ನು ದೆವ್ವದ ಪಟ್ಟಣವನ್ನಾಗಿ ಮಾರ್ಪಡಿಸಿ ದೇವರಿಗೆ ಕೋಪವನ್ನು ಎಬ್ಬಿಸಿ ಅವರು ಭಯಂಕರವಾದಂಥ ಅಪಾಯದ ಕಡೆಗೆ ಅವರು ಹೋದರು ಪ್ರಿಯರೇ. ಆದರೆ ದೇವರು ಇವತ್ತಿನ ದಿವಸ ನಮ್ಮನ್ನು ಎಚ್ಚರಪಡಿಸ್ತಾ ಇದೆ, ನಾವು ಪರಿಶುದ್ಧರಾಗಿರೋಣ. ನಮ್ಮ ಕುಟುಂಬದಲ್ಲಿ, ನಮ್ಮ ಮನೆಯಲ್ಲಿ, ನಾವು ಹೋಗುವಂಥ ಸ್ಥಳಗಳಲ್ಲಿ, ಪ್ರತಿಯೊಂದರಲ್ಲಿ ಕೂಡ ನಾವು ಪರಿಶುದ್ಧತೆ ಉಳ್ಳವರಾಗಿ ನಾವು ಇರೋಣ ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ಬಾಯಿಗಳ ಮೂಲಕವಾಗಿ ಒಳಗಡೆ ಹೋಗುವಂಥದ್ದು ಇವತ್ತಿನ ದಿವಸ ಅನೇಕರನ್ನು ಏನು ಮಾಡ್ತಾ ಇದೆ? ದೇಹವನ್ನು ಕೆಡಿಸ್ತಾ ಇದೆ. ನಸೆ ಆಗಿರ್ಬೋದು, ಗುಟ್ಕ ಆಗಿರ್ಬೋದು, ಆ ಒಂದು ಆಲ್ಕೋಹಾಲ್ ಆಗಿರ್ಬೋದು, ಆ ಒಂದು ಕೆಟ್ಟದಾಗಿರ್ತಕ್ಕಂಥ ಆಹಾರ ಪದ್ಧತಿಗಳಾಗಿರ್ಬೋದು. ದೇವರು ಹೇಳಲಾರದಂಥದ್ದನ್ನು ನಾವೇನು ಮಾಡಬಾರ್ದು? ತಿನ್ನಬಾರ್ದು ಪ್ರೇರೆ. ದೇವರು ಯಾವುದನ್ನು ಹೇಳಿದಾನೋ ಅದನ್ನೇ ನಾವೇನು ಮಾಡಬೇಕು? ಭುಜಿಸುವಂಥವರು ಆಗಿರಬೇಕು. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಪರಿಶುದ್ಧತೆಯನ್ನು ಕಾಪಾಡಿಕೊಂಡಂಥ ಯೋಸೇಫ ದೇವರು ಆತನನ್ನು ಉನ್ನತವಾಗಿ ನಿಲ್ಲಿಸಿದರು. ಆತನಿಗೆ ಆಹಾರ ಬೇಕಂತೇಳಿ ಯಾರಾದರೂ ಹೋದರೆ ಯೋಸೇಫನ ಬಳಿಗೆ ಹೋಗ್ರಿ ಅನ್ನುವಂಥ ಒಂದು ಸಾಕ್ಷಿಯನ್ನು ಆತ ಹೊಂದಿದ. ಪರಿಶುದ್ಧ ದೇವರುಗಳ ಆತ್ಮವುಳ್ಳವನು ಯೋಸೇಫನು ಎಂಬುದಾಗಿ, ಪರಿಶುದ್ಧ ದೇವರುಗಳ ಆತ್ಮವುಳ್ಳವನು ದಾನಿಯೇಲನು ಎಂಬುದಾಗಿ. ನೆಬೂಕದ್ನೆಚ್ಚರ್ ರಾಜನು ರಕ್ಷಣೆಯ ಮಾರ್ಗದ ಕಡೆಗೆ ದೇವರನ್ನು ನಂಬಬೇಕಾದ್ರೆ ಶಾದ್ರಕ್ ಮೇಷಕ್ ಅಬೇದ್ನೆಗೋ ಅವರು ಬೆಂಕಿಗೆ ಆಹುತಿ ಆಗಲಾರದೆ ದೇವರವರನ್ನು ಕಾಪಾಡಿದ್ದರಿಂದ ಶಾದ್ರಕ್ ಮೇಷಕ್ ಅಬೇದ್ನೆಗೋ ದಾನಿಯೇಲರ ದೇವರೇ ನಿಜವಾದ ದೇವರು ಎಂಬುದಾಗಿ ಪ್ರಪಂಚಕ್ಕೆ ಸಾರಿ ಹೇಳಿದಂಥ ನೆಬೂಕದ್ನೆಚ್ಚರನು ಸಹೋದರ ಸಹೋದರಿ ಅವರು ಪರಿಶುದ್ಧತೆಯನ್ನು ಕಾಪಾಡಿಕೊಂಡ ಕಾರಣಕ್ಕಾಗಿ ಈ ಸಮಯದಲ್ಲಿ ಅವರು ನಮಗೆ ಮಾದರಿಯಾಗಿದ್ದಾರೆ. ನಾವು ಮಾದರಿಯಾಗಿರ್ತಾ ಇದ್ದೀವಾ? ಒಂದು ಸಾರಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ, ಪ್ರಾರ್ಥಿಸೋಣ. ಪರಿಶುದ್ಧತೆ ನಮ್ಮನ್ನು ಈ ಲೋಕದಲ್ಲಿ ಎಲ್ಲ ಜನಾಂಗಗಳಿಗಿಂತ ಪ್ರತ್ಯೇಕವಾಗಿ ನಮ್ಮನ್ನು ನಿಲ್ಲಿಸುವಂಥದ್ದು ಮಾತ್ರವಲ್ಲ, ಪರಿಶುದ್ಧತೆ ನಮ್ಮನ್ನು ಆ ಒಂದು ಪರಿಶುದ್ಧ ಪಟ್ಟಣವಾಗಿರ್ತಕ್ಕಂಥ ಪರಲೋಕಕ್ಕೆ, ಪರಿಶುದ್ಧ ದೇವರ ಬಳಿಗೆ, ಪರಿಶುದ್ಧ ಗ್ರಂಥಗಳ ಬಳಿಗೆ ನಮ್ಮನ್ನು ನಡೆಸುವಂಥದ್ದಾಗಿದೆ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಸಹೋದರ ಐರಾಜ್ ಅವರು ಪ್ರಾರ್ಥನೆ ಮಾಡ್ತಾರೆ. ಕೊನೆ ಪ್ರಾರ್ಥನೆ. ಸ್ತೋತ್ರಗಳಪ್ಪ ಮಹಾದೇವರಾಗಿರುವ ಸ್ತೋತ್ರ ಸ್ವಾಮಿ. ಅಪ್ಪ, ಅದ್ಭುತವಾಗಿ ಪುನರುತ್ಥಾನ ದಿನಗಳಲ್ಲಿ ಸಭೆಯಾಗಿ ಕೊಡತಕ್ಕಂಥ ನಿನ್ನ ಆತ್ಮವನ್ನು ಪ್ರಕಟ ಮಾಡಿದ್ದಕ್ಕಾಗಿ ಸ್ವಾಮಿ. ಹೌದು ಸ್ವಾಮಿ, ಅಪ್ಪ, ಪರಿಶುದ್ಧತೆ ಇಲ್ಲದೆ ನಿನ್ನನ್ನು ಮೆಚ್ಚಲಿಕ್ಕೆ ಸಾಧ್ಯವಿಲ್ಲದ ಹೇಳದ ಪ್ರಕಾರವಾಗಿ ಸ್ವಾಮಿ ವಾಕ್ಯದಶಿಂದ ನಾವು ಸಿದ್ಧರಾಗಿದ್ದೇವಪ್ಪ.
ಆಶೆ ಉಂಟು ಮಾಡುವುದು ಸ್ವಾಮಿ. ಬಿತ್ತಿದ ಬೀಜದ ಉಪಾದಿಯಲ್ಲಿ 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡತಕ್ಕಂಥ ನಿನ್ನ ಮಕ್ಕಳಾಗಿ ವಾಕ್ಯದ ಫಲಗಳಂತ ಮಕ್ಕಳಾಗತಕ್ಕಂಥ ನಿನ್ನ ಆಶೆ ಉಂಟು ಮಾಡಪ್ಪ. ಹೌದು ಸ್ವಾಮಿ, ಯೋಸೋಪನಂತೆ ಪರಿಶುದ್ಧ ಜೀವಿತವನ್ನು ಹೊಂದಿಕೊಳ್ಳತಕ್ಕಂಥ ಸ್ವಾಮಿ ಅದ್ಭುತ ಆಶೆ ಉಂಟು ಮಾಡಪ್ಪ. ಅದೇ ರೀತಿ ಸ್ವಾಮಿ ತಾನೇ ಶಾದ್ರಕ್ ಮೇಷಕ ಅಭಿಜ್ಞಾನವಂತ ಸ್ವಾಮಿ 4 ಮಂದಿ ಯವನಸ್ಥರ ಸ್ವಾಮಿ ಯಾವ ರೀತಿಯಾಗಿ ಸ್ವಾಮಿ ಒಂದು ಸೈತಾನನ ವಿರುದ್ಧವಾಗಿ ಸ್ವಾಮಿ, ಸೈತಾನನ ತಂತ್ರ ಶಕ್ತಿಗಳ ವಿರುದ್ಧವಾಗಿ ಯಾವ ರೀತಿಯಾಗಿ ಹೋರಾಡಿ ತಮ್ಮ ಪರಿಶುದ್ಧ ಜೀವಿತವನ್ನು ದೇವರೇ ಆ ಬೆಂಕಿಗಳ ವಿಷಯದ ಬೆಂಕಿ ಹಾಕಿದಾಗಲೂ ಸ್ವಾಮಿ ತಮ್ಮ ಪರಿಶುದ್ಧ ಜೀವಿತವನ್ನು ಕಟ್ಟಿಕೊಂಡು ಪರಿಶುದ್ಧಾತ್ಮನ ಅಗ್ನಿ ಅಭಿಷೇಕವುಳ್ಳವರಾಗಿ ಜೀವಿಸಿದರೆ ಸ್ವಾಮಿ. ಅದೇ ರೀತಿ ಸ್ವಾಮಿ ನಿನ್ನ ಪರಿಶುದ್ಧಾತ್ಮನ ಬೆಂಕಿ ಅಭಿಷೇಕದಲ್ಲಿ ಸ್ವಾಮಿ ಬಂಗಾರದ ಹಾಗೆ ಬೆಳ್ಳಿಯ ಹಾಗೆ ವಜ್ರದ ಹಾಗೆ ಸ್ವಾಮಿ ನಿನ್ನಲ್ಲಿ ಪ್ರಕಾಶಪಡಿಸುವವರಾಗಿ ಪ್ರಕಾಶವುಳ್ಳವರಾಗಿ ಹೌದು ಸ್ವಾಮಿ ನಿನ್ನ ಪ್ರಸನ್ನತೆ ಉಳ್ಳವರಾಗಿ ಜೀವಿಸ್ತಕ್ಕಂಥ ನೀತನ ಆಶೆ ಉಂಟು ಮಾಡಪ್ಪ. ಎಲ್ಲ ವಿಷಯಗಳಲ್ಲಿ ದೇವರ ಬಿಡುಗಡೆ ಉಂಟು ಮಾಡು, ಅದ್ಭುತವಾದ ಕಾರ್ಯ ಉಂಟು ಮಾಡಪ್ಪ. ವಿಶೇಷವಾಗಿ ಸ್ವಾಮಿ ನಮ್ಮೆಲ್ಲರಿಗೆ ಸ್ವಾಮಿ ನಿನ್ನನ್ನೇ ದೇವರಾಗಿ ಸತ್ಯವಂತರಾಗಿ ಸ್ವಾಮಿ ನೀನೇ ನಿನ್ನಲ್ಲಿ ಆತ್ಮದಲ್ಲಿ ಸತ್ಯದಲ್ಲಿ ಸತ್ಯವಂತರಾಗಿ ಜೀವಿಸ್ತಕ್ಕಂತೆ ನಿನ್ನನ್ನೇ ನಂಬತಕ್ಕಂತೆ ನೀನೇ ಸತ್ಯದಲ್ಲಿ ತಿಳ್ಕೊಳ್ತಕ್ಕಂತೆ ನಮ್ಮನ್ನು ಆತ್ಮ ಅಭಿಷೇಕ ಮಾರ್ಗದಲ್ಲಿ ನಡೆಸಪ್ಪ. ಅದ್ಭುತವಾದ ಕಾರ್ಯ ಉಂಟು ಮಾಡು, ಕೃಪೆ ಕೊಡು, ಬಲ ಕೊಡು, ಶಕ್ತಿ ಕೊಡಬೇಕಾಗಿ ಅದ್ಭುತವಾಗಿ ಕೂಡಿ ಬಂದಿರತಕ್ಕಂಥ ಎಲ್ಲ ದೈವ ಜನರನ್ನು ಆಶೆ ಉಂಟು ಮಾಡಿ ಕರ್ತನೆ. ಹೌದು ಸ್ವಾಮಿ ಅವರ ದುಃಖ ದುಮ್ಮಾನಗಳಿಂದ ಕೊರತೆಗಳಿಂದ ಎಲ್ಲರಿಂದ ಬಿಡುಗಡೆ ಮಾಡಪ್ಪ. ಎಲ್ಲರಿಗೂ ಶಾಂತಿ ಸಮಾಧಾನ ಅನುಗ್ರಹ ಮಾಡಪ್ಪ. ಹೌದು ಸ್ವಾಮಿ ಅಂತ್ಯಕಾಲದ ವಿಷಯದಲ್ಲಿ ಸ್ವಾಮಿ ಎಲ್ಲ ಮನುಷ್ಯರುಗಳ ಮೇಲೆ ನನ್ನ ಆತ್ಮನ ಸುರಿಸಿ ಎಂದು ವಾಗ್ದಾನ ಮಾಡಿದ ಕರ್ತನೆ. ಆ ವಾಗ್ದಾನದ ಪ್ರಕಾರವಾಗಿ ನಿನ್ನ ಆತ್ಮನ ಸುರಿಸಿ ನಿನ್ನ ಉಜ್ಜೀವನದ ಮಳೆಯನ್ನ ಸ್ವಾಮಿ ಉಜ್ಜೀವನ ಉಂಟಾಗತಕ್ಕಂಥ ಆಶೆ ಉಂಟು ಮಾಡಪ್ಪ. ನಮ್ಮ ಗ್ರಾಮಗಳು ಉಜ್ಜೀವನ ಕಡೆ ಬರತಕ್ಕಂತೆ ಅನೇಕ ಆತ್ಮಗಳು ಸ್ವಾಮಿ ನೀನೇ ಸತ್ಯವನ್ನು ತಿಳ್ಕೊಳ್ತಕ್ಕಂಥ ದೇವರೇ ನಿನ್ನ ಸನ್ನಿಧಾನಕ್ಕೆ ಬರತಕ್ಕಂಥ ಸ್ವಾಮಿ ಎಲ್ಲರೂ ನಿನ್ನ ಆಶೆ ಉಂಟು ಮಾಡಪ್ಪ. ನಮ್ಮ ಗ್ರಾಮವನ್ನು ಆಶೆ ಉಂಟು ಮಾಡು. ಎಲ್ಲ ಕಾರ್ಯಗಳ ವಿಷಯದಲ್ಲಿ ದೇವರ ಬಿಡುಗಡೆ ಉಂಟು ಮಾಡಪ್ಪ. ನೀನೇ ತಾನೇ ಸಹ ಕೊಡಬೇಕಾಗಿ ನನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ಪರಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧ ಬಂದರೆ ಶಾಶ್ವತವಾದ ನಡೆಸಿ ಅಲಂಕರಿಸಿ ಬಲಪಡಿಸಿ ಕೂಡಿ ಬಂದರೆ ಇವರ ಸಂಘಗಳಲ್ಲಿ ಸಕಲ ಸದ್ಭಕ್ತರ ಸಂಘದಲ್ಲಿ ಪ್ರಪಂಚದ ಎಲ್ಲ ಮನುಷ್ಯರ ಸಂಘಗಳಲ್ಲಿ ಸದಾ ಕಾಲನಿಲೆಯಾಗಿರಲಿ ಸ್ವಾಮಿ. ಆಮೆನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಿಲ್ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಿಲ್ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, ಆಮೆನ್, ಆಮೆನ್. ಇಂಥ ಒಳ್ಳೆ ಸಮಯ